ಸಹೋದರರು ಸಂಘದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಆರಾಧನೆಗೆ ಸೇರಿರುವುದೆಲ್ಲರಿಗೂ ಸ್ವಾಗತ ಹಾಗೂ ಫೇಸ್ಬುಕ್ ಲೈವ್ ಮೂಲಕವಾಗಿ ಭಾಗವಹಿಸುವ ಪ್ರತಿಯೊಬ್ಬರಿಗೂ ಸಹ ನಾವೆಲ್ಲರೂ ಎದುರಿಸೋಣ. ಎದುರಿದು ನಾವು ನಮ್ಮ ಕಣ್ಣುಗಳನ್ನು ನಮ್ಮ ತಲೆಗಳನ್ನು ತಗ್ಗಿಸಿ ನಮ್ಮನ್ನು ನಾವು ಆರಾಧನೆಗೆ ಸಿದ್ಧ ಮಾಡೋಣ. ಸ್ವರೂಪನು ನಮ್ಮೆಲ್ಲರನ್ನು ಉದ್ಧರಿಸುವಂತಾಗಿದೆ. ಪರಿಶುದ್ಧ ನಾಮಕ್ಕೆ ಘನಸ್ತುತಿ ಉಂಟಾಗಲಿ. ನಿನ್ನ ಅಪಾರವಾದಂತಹ ಪ್ರೀತಿ ಮತ್ತು ವಾತ್ಸಲ್ಯವನ್ನು ನಮ್ಮ ಮಕ್ಕಳಾದ ಮೇಲೆ ತಿಳಿಸಿ ನಮ್ಮನ್ನು ಸಾಕಿದೆ, ನಮ್ಮನ್ನು ಸಲಹಿಸುವ ನಿನ್ನನ್ನು ಆರಾಧಿಸುವಂಥದ್ದು, ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡುವಂಥದ್ದು, ನಿನ್ನನ್ನು ನಾಡುವಂಥದ್ದು ನಮ್ಮ ಕರ್ತವ್ಯವು ಜವಾಬ್ದಾರಿಯಾಗಿದೆ. ಸಾಯಂಕಾಲದ ವೇಳೆಯಲ್ಲಿ ನಿನ್ನ ಸನ್ಮಾನ ನಾವು ಹೊಂದಿದ್ದೇವೆ. ನಮ್ಮ ಜೀವನವನ್ನು ಆಶೀರ್ವದಿಸು. ನಮ್ಮಲ್ಲಿರುವಂತಹ ಪಾಪಮಯವಾದ ಜೀವನವನ್ನು ಹೋರಾಡಿಸು. ನಮ್ಮನ್ನು ನಾವು ಪರೀಕ್ಷಿಸಿಕೊಂಡಾಗಿ ನಿನ್ನ ಮಾರ್ಗದಲ್ಲಿ ನಡೆಯುವಂತಹ ಶಕ್ತಿ, ಸಾಮರ್ಥ್ಯ, ಉತ್ತೇಜನವನ್ನು ನಮಗೆ ಮಾಡಬೇಕು. ಇದು ದೇವರ ಕಾರ್ಯವಿದೆ. ಮತ್ತೊಂದರಲ್ಲಿ ಪರಲೋಕದ ಆಲೋಚನಾ ಮಾಡಿದೆ. ಇದರೊಳಗೆ ನಾವು ಪ್ರವೇಶ ಮಾಡಿರುವಾಗ ನನ್ನ ಪ್ರಸನ್ನತೆ, ನನ್ನ ಸಾರಿದ ಅನುಭವದ ಮೂಲಕವಾಗಿ ನಮ್ಮನ್ನು ನಡೆಸುವುದು. ಈ ಆರಾಧನೆಯು ಕೇಳುವಂತಹ ಭಾಗವು ಮಾಡುವಂತಹ ಪ್ರತಿಯೊಂದು ಗೀತೆಗಳು ನನಗೆ ಮಹಿಮೆಯನ್ನು ಪ್ರಣಾಮವನ್ನು ತರುವುದಕ್ಕಾಗಲಿ ನಮ್ಮ ಅಗತ್ಯಗಳನ್ನು ಸ್ಪಂದಿಸುವುದಕ್ಕೆ, ನಮ್ಮ ಜೀವನವನ್ನು ಈ ಆರಾಧನೆ ರೂಪಿಸುವುದಕ್ಕೆ ಸಹಾಯವನ್ನು ಅನುಗ್ರಹಿಸುವ ಮಾರ್ಗದಲ್ಲಿ ನಾವು ನಿತ್ಯ ಕಾಲಕ್ಕೆ ಜೀವಿಸಿ ನಾವು ನಿನ್ನ ಮಹಿಮೆಗಾಗಿ ಬದುಕುವ ಹಾಗೆ, ಈ ಆರಾಧನೆ ನಾವು ನಿನ್ನ ವಾಕ್ಯದಲ್ಲಿ ನೆಲೆಗೊಳ್ಳುವ ಹಾಗೆ, ನಿನ್ನನ್ನು ಘನಪಡಿಸುವಂತಹ ರೀತಿಯಲ್ಲಿ ನಮ್ಮ ಜೀವನವನ್ನು ಸಾಗಿಸಿಕೊಂಡು ಹೋಗುವುದಕ್ಕೆ ನಮಗೆ ಸಹಾಯ ಮಾಡಿಸು. ನಿನ್ನ ಕೃಪೆ ಎಲ್ಲ ಆಶೀರ್ವಾದದೊಂದಿಗೆ ಈ ಆರಾಧನೆಯಲ್ಲಿ ನಮ್ಮನ್ನು ನಡೆಸಬೇಕು. ಎಲ್ಲ ಘನಮಾನಗಳಿಗೆ ಸ್ತೋತ್ರವೂ ಸ್ತುತಿಯು ಇನ್ನೊಬ್ಬರಿಗೆ ಮಾತ್ರ ಸಲ್ಲಿಸುವಾಗ ನಮ್ಮೆಲ್ಲರ ಆತ್ಮ ತಂದೆ ಕುಮಾರ ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಆಮೆನ್. ಹಾಡುವ ಸಂಗೀತಗಳಲ್ಲಿ 8ನೇ ಸಂಗೀತವನ್ನು ಮಾಡೋಣ. ಸಂಗೀತಗಳಲ್ಲಿ 8ನೇ ಸಂಗೀತ ಭೂಲೋಕದವರೆಲ್ಲರೂ ಸಮಸ್ತ ದೂತರನ್ನು ಪಿತಾಪುತ್ರಾತ್ಮರಿಗೆ ಅನಂತ ಸ್ತೋತ್ರ ಮಾಡಿ. ಮೊದಲನೆಯ ಸಂಗೀತದ ಹಾಡಲ್ಲಿ ಹೀಗೆ Thank you.
ಪ್ರಾರ್ಥನೆಗೆ ಸ್ವಲ್ಪ ಸಮಯ ಕರೆಯೋಣ. ಮಹೋನ್ನತನಾದ ದೇವರೇ, ನಮ್ಮೆಲ್ಲ ಒಡೆಯನಾಗಿರುವಂತಹದ್ದು ನಿನ್ನ ಪರಿಶುದ್ಧ ಸನ್ನಿಧಾನದಲ್ಲಿರುವಾಗ ನಮಗೆ ಬೇಕಾದಂತಹ ಆರೋಗ್ಯವನ್ನು ಅದ್ಭುತ ಮಹತ್ವಗಳನ್ನು ನಮ್ಮ ಜೀವಿತದಲ್ಲಿ ಮಾಡಿ ಕಷ್ಟ ನಷ್ಟಗಳನ್ನು ಪರಿಹರಿಸಿ ನಮ್ಮ ಜಗನ್ನಾಗಿದ್ದಿ ನಮಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ಶ್ರದ್ಧೆಯಿಂದ ನಿನ್ನನ್ನು ಆರಾಧಿಸುವಾಗೆ, ಭಕ್ತಿಭಾವದಿಂದಲೂ ಹೃದಯಾಂತರಾಳದಿಂದಲೂ ಮನಪೂರ್ವವಾಗಿ ನಿನ್ನನ್ನು ಸ್ತುತಿಸುವ ಹಾಗೆ ಈ ಸಮಯದಲ್ಲಿ ನಾನು ಪ್ರಸನ್ನತೆಯನ್ನು ತಿಳಿಸಬೇಕಾಗಿ ಹೇಳುತ್ತೇನೆ. ನಾವು ಮಾಡಿದಂತಹ ಕೆಲಸ ಕಾರ್ಯಗಳಲ್ಲಿ ನಮ್ಮ ಪ್ರಯಾಣಗಳಲ್ಲಿ ವಿಷಯಗಳಾಗಿ ನಮಗೆ ಅದ್ಭುತ ಮಹತ್ವವಾಗಿ ಅನುಭವಿಸುವ ಹಾಗೆ ಮಾಡಿ ನಮ್ಮ ಕಷ್ಟದಲ್ಲಿದ್ದಂತಹ ವೇಳೆಯಲ್ಲಿ ನಮಗೆ ಅನುಭವಿಸಬೇಕಾದಂತಹ ಆಶೀರ್ವಾದಗಳು ಸಹ ಅನುಭವಿಸಬೇಕು. ನಮ್ಮನ್ನು ಕೈಗಳು ನಡೆಸೋದಕ್ಕೋಸ್ಕರವಾಗಿ ನಿಮಗೆ ಸ್ತೋತ್ರ ಮಾಡಿದೆ. ನಿನ್ನ ಪ್ರೀತಿ ಮತ್ತು ವಾತ್ಸಲ್ಯವಾಗಿ ನಮ್ಮನ್ನು ತುಂಬಿಸಬೇಕು. ನಮ್ಮನ್ನು ಸಾಗಿಸಲು ನಮ್ಮನ್ನು ಪೋಷಿಸಬೇಕಾಗಿ ನಿಮಗೆ ಅನಂತವಾದ ಅದರಿಂದ ಬಾಳ್ವೆಯಲ್ಲಿ ನಾವು ಜೀವಿಸುವಂತಹ ವೇಳೆಯಲ್ಲಿ ಶೋಧನೆಗಳು, ಕಷ್ಟಗಳು, ಸಂಕಟಗಳು ಹೋಗಿಕೊಂಡಾಗ ನಮಗೆ ಬೇಕಾದಂತಹ ಎಲ್ಲ ಆದರಣೆ ಆರೈಕೆಯಿಂದ ಪಾಲಿಸಿ ನಿನ್ನ ಕೃಪೆಯಿಂದ ನನ್ನ ದಯೆಯಿಂದ ಗಮನಿಸಿ ನಮ್ಮೆಲ್ಲರಿಗೂ ಬೇಕಾದಂತಹ ಸಕಲ ಅಗತ್ಯಗಳ ಸ್ಪಂದನೆಯೂ ನಿನ್ನ ಬರುವುದ ಹೋರಾಡಲು ತೆರೆದು ನೀವು ಅನುಗ್ರಹ ಮಾಡಿ ನಾವು ನಮ್ಮ ಪರಿಸ್ಥಿತಿಗಳು, ನಮ್ಮ ಮನಸ್ಥಿತಿ ಎರಡೂ ಸಹ ನಿನ್ನ ಮಾರ್ಗದಲ್ಲಿ ಬಂದಿರುವ ನಮಗೆ ಸಮಾಧಾನ, ಶಾಂತಿ ನೆಮ್ಮದಿಸುವ ಹಾಗೆ ಮಾಡಿ. ನಿನ್ನ ವಾಕ್ಯವನ್ನು ಕೇಳಿ ನಾವು ಹಿಂದಿರುಗಿ ನಮ್ಮ ಲೋಕದ ಪ್ರಯಾಣದಲ್ಲಿ ತೊಡಗಿಸಿಕೊಳ್ಳುವಾಗ ನಿನ್ನಲ್ಲಿ ಆತ್ಮಗಳು ನಿನ್ನಲ್ಲಿ ಆಶ್ರಯಿಸುವುದರಾಗಿ ನಮ್ಮ ಬದುಕನ್ನು ಸಾಗಿಸುವುದಕ್ಕೆ ನಮಗೆ ಶಕ್ತಿಗಳನ್ನು ಪಾಲಿಸುವುದು. ಯಾವುದೇ ಕಾರಣಕ್ಕೂ ಸಹ ನಾವು ಸೈತಾನನ ಶೋಧನೆಗಳಿಗೆ ಒಳಗಾದ ಹಾಗೆ ನಮ್ಮನ್ನು ಭದ್ರಪಡಿಸುವುದು. ಕೆಟ್ಟ ಮಾರ್ಗದಲ್ಲಿ ನಡೆಸುವಂತವರನ್ನು ಸಹ ನಾವು ದೂರವಿರಬೇಕಾದ ಹಾಗೆ ಸಹಾಯ ಮಾಡಿ. ನಾವು ಪಾಪಿಗಳಾಗಿ ನಾವು ಸ್ವೀಕರಿಸಿದ ಈ ಬಂಧುಗಳಾಗಿರುವುದು ನೀನೆಲ್ಲ ಕೃಪೆಗಳನ್ನು ತೋರಿಸಿ ನಡೆಸುವುದು. ಅವರನ್ನು ಹೇಳುವ ಹಾಗೆ ನಿನ್ನ ಕೃಪೆಯಲ್ಲಿ ಸಾಕುವುದಾಗಿರುವಂತೆ ನಿನ್ನ ಕೃಪೆಯನ್ನು ಓದಿ ಸಾಕು. ನಿನ್ನ ಪ್ರೀತಿ ಮತ್ತು ವಾತ್ಸಲ್ಯ ನಮಗೆ ಸಹಕರಿಸುವುದು. ಅದರಿಂದ ಬಾಳ್ವೆಯಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ವೈಯಕ್ತಿಕ ಜೀವನದಲ್ಲಿ ನಿನ್ನ ವಾಕ್ಯವನ್ನು ಬಿಟ್ಟು ನಾವು ಬೆಳಕಾದ ಬಲಕಾದ ಹಾಗೆ ನೀನನ್ನು ಕೈ ಹಿಡಿದು ನಡೆಸುವ ಅನೇಕರು ಪ್ರಾರ್ಥನೆಗಳನ್ನು ಮಾಡಿ ಉತ್ತರಕ್ಕಾಗಿ ಕಾದಿರುತ್ತಾರೆ. ಪ್ರಾರ್ಥನೆಗಳಿಗೆ ಉತ್ತರವನ್ನು ಪಾಲಿಸು. ಅನೇಕರು ನಿನ್ನಲ್ಲಿ ಭಿನ್ನವಿಸಿಕೊಳ್ಳಬೇಕಾಗಿ ವಿಜ್ಞಾಪನೆಗಳನ್ನು ತಮ್ಮ ಕಷ್ಟಗಳನ್ನು ಹಂಚಿಕೊಳ್ಳಬೇಕಾಗಿದ್ದಾರೆ. ಅವರ ಕಷ್ಟಗಳನ್ನು ಹೋರಾಡಿಸು. ಎಲ್ಲ ವಿಧವಾದಂತಹ ಜೀವಿತದಲ್ಲಿ ನಿನ್ನ ಆಶೀರ್ವಾದಗಳನ್ನು ತುಂಬಿಸಿ ಅವರ ಅಗತ್ಯಗಳನ್ನು ಯೆಹೋವ ಹೀಗಾಗಿ ಸ್ಪಂದಿಸಿ ಒದಗಿಸು. ಯೆಹೋವರ ಆಹಾರಗಳು ಆರೋಗ್ಯವನ್ನು ದಯಪಾಲಿಸು. ಅನಾರೋಗ್ಯದ ಭೀತಿ, ಅಸೌಖ್ಯದ ಭೀತಿ, ಅಸ್ವಸ್ಥತೆಯ ಭೀತಿಯನ್ನು ನಮ್ಮಲ್ಲಿರುವಾಗ ಅವುಗಳಿಗೆ ಯಾವುದಕ್ಕೂ ಸಹ ನಾವು ಮನಸ್ಸು ಮಾಡದೆ ನಾವು ನಿನ್ನ ಮಕ್ಕಳು ನಿನ್ನವರಾಗಿ ನಾವು ಭಾವಿಸಿಕೊಂಡು ಅವೆಲ್ಲವುಗಳಿಂದ ನೀನು ದೊಡ್ಡದು ಅದ್ಭುತ ಶಕ್ತಿಯು ಮಹತ್ತಿನ ಕಾರ್ಯಗಳನ್ನು ಮಾಡಬಲ್ಲಂತಹ ಸರ್ವಶಕ್ತ ದೇವರಿಗಾಗಿ ನಿನ್ನನ್ನು ನಾವು ನಂಬಿರುವುದಾಗಿ ನಮಗೆ ಒದಗಿ ಬರುವಂತಹ ಎಲ್ಲ ವಿಧವಾದಂತಹ ಅಸೌಖ್ಯ, ಅಸ್ವಸ್ಥತೆಯನ್ನು, ಅನಾರೋಗ್ಯವನ್ನು ಹೋಗಲಾಡಿಸಿಕೊಳ್ಳಲು ಸಹಾಯ ಮಾಡಿ. ನೀನು ವೈದ್ಯರಲ್ಲಿ ವಿಭಜನೆಯಾಗಿರುವುದರಿಂದ ನಿನ್ನ ಕೃಪೆಯ ಹಸ್ತವು, ಸಹಾಯ ಹಸ್ತವು, ಸ್ವಸ್ಥ ಹಸ್ತವನ್ನು ಮೇಲೆದುಕೊಂಡು ನಮ್ಮನ್ನು ಬಲಪಡಿಸಿಕೊಂಡು ನಡೆಸಿ ನಮಗೆ ಅಗತ್ಯವಿರುವಂತಹ ಆರೋಗ್ಯ ಸುರಕ್ಷತೆಗಳನ್ನು ನಮಗೆ ಒದಗಿಸಿಕೊಟ್ಟು ನಿನ್ನ ಅಪಾರವಾದಂತಹ ಪ್ರೀತಿಯಿಂದ, ಮಮತೆಯಿಂದ, ವಾತ್ಸಲ್ಯವನ್ನು ಪೋಷಿಸಿ ಸಾಕಿ ಸಲಹೆ ನಮ್ಮನ್ನು ನಿನ್ನ ಮಾರ್ಗದಲ್ಲಿ ನಡೆಸಿ ನಿನಗೆ ಸಾಕ್ಷಿಯಾಗಿ ನಾವು ಜೀವಿಸುವ ಹಾಗೆ ಸಹಾಯವನ್ನು ಅನುಗ್ರಹಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತೇವೆ. ನಾವೆಲ್ಲರೂ ಎದುರಿತು ಸ್ವಾಗತವನ್ನು ಆಚರಿಸೋಣ.
ಸಂಜೆಯ ಆರಾಧನೆಗಾಗಿ ನಿಮಗೆ ನೇಮಕವಾದ ದೇವರ ವೇದ ಭಾಗವನ್ನು ಕೇಳುವ. ಅದು ಸುವಾರ್ತ ಭಾಗದಲ್ಲಿ ಶ್ರೀ ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ ವಚನಗಳು 46ರಿಂದ 57ರವರೆಗೆ. ಹೊಸ ಒಡಂಬಡಿಕೆಯಲ್ಲಿ ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ ವಚನಗಳು 46ರಿಂದ 57ರವರೆಗೆ ದೇವರ ವಾಕ್ಯವನ್ನು ಹೊಂದಿರುವ. ಯೇಸು ಬಾತಿಮಾಯನೆಂಬ ಒಬ್ಬ ಕುರುಡನಿಗೆ ದೃಷ್ಟಿ ಕೊಟ್ಟದ್ದು. ಆಮೇಲೆ ಅವರು ಯೆರಿಕೋವಿಗೆ ಬಂದರು. ಆತನು ಆತನ ಶಿಷ್ಯರು ಬಹು ಜನರ ಗುಂಪು ಆತನ ಊರಿನಿಂದ ಹೊರಟು ಹೋಗುತ್ತಿರುವಾಗ ತೀಮಾಯನ ಮಗನಾದ ಬಾತಿಮಾಯನು ದಾರಿಯ ಮಗ್ಗಲಲ್ಲಿ ಕೂತಿದ್ದನು. ಅವನು ಕುರುಡು ಭಿಕ್ಷುಗಾರನು. ಈ ಮಾರ್ಗವಾಗಿ ಹೋಗುವವನು ನಜರೇತಿನ ಯೇಸು ಎಂದು ಅವನು ಕೇಳಿ, ದಾವೀದನ ಕುಮಾರನೇ ಯೇಸುವೆ, ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದನು. ಅನೇಕರು ಸುಮ್ಮನಿರು ಎಂದು ಅವನನ್ನು ಗದರಿಸಲು ಅವನು, ದಾವೀದ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು. ಆಗ ಯೇಸು ನಿಂತು ಅವನನ್ನು ಕರೆಯಿರಿ ಅನ್ನಲು ಅವರು ಆ ಕುರುಡನನ್ನು ಕರೆದು, ಧೈರ್ಯವಿರಲಿ, ಏಳು, ನಿನ್ನನ್ನು ಕರೆಯುತ್ತಾನೆ ಅಂದರು. ಅವನು ತನ್ನ ಹೊದಿಕೆಯನ್ನು ತೆಗೆದುಹಾಕಿ ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದನು. ಯೇಸು ಅವನನ್ನು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಲು ಆ ಕುರುಡನು, ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ ಅಂದನು. ಯೇಸು ಅವನಿಗೆ, ಹೋಗು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು. ಕೂಡಲೇ ಅವನಿಗೆ ಕಣ್ಣು ಬಂದವು. ಅವನು ಆ ದಾರಿಯಲ್ಲಿ ಆತನ ಹಿಂದೆ ಹೋದನು ಎಂಬುದೇ ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆತ್ಮಸ್ವರೂಪನೆಂಬ ಗೀತೆಯನ್ನು ಹಾಡುವ ಮೂಲಕವಾಗಿ ಒಂದು ಕ್ಷಣವನ್ನು
ಆತ್ಮನ ಹೊರಗಡೆಯನ್ನು ತುಂಬಿಸುವ ನಮ್ಮ ಸ್ವರ್ಗೀಯ ಪುತ್ರನಿಂದ ನಮಗೆ ಸ್ತೋತ್ರ ಮಾಡುತ್ತೇವೆ. ನಮ್ಮ ಜೀವನ ಪಾವನವಾಗಬೇಕಾದರೆ ನಿನ್ನ ಆತ್ಮನ ಹೊರಗೆ ವಾಸ ಮಾಡಬೇಕು. ನಿನ್ನ ಆತ್ಮನ ಪ್ರಸನ್ನತೆ ನಮಗೆ ಇರಬೇಕಾದ ನಿನ್ನ ವಾಕ್ಯವನ್ನು ಕೇಳುವ ಮುನ್ನ ನಿನ್ನ ಆತ್ಮನ ಆಗಮನಕ್ಕೆ ಸುಖವಾಗಿ ನಾವೀಗ ಕರೆದೇವೆ. ನಾವು ವಾಕ್ಯವನ್ನು ಧ್ಯಾನ ಮಾಡುವಂತಹ ವೇಳೆಯಲ್ಲಿ ನಿನ್ನ ಆತ್ಮನ ಪ್ರಸನ್ನನಾಗಿದ್ದುಕೊಂಡು ನಮ್ಮ ಮನಸ್ಸು ನಮ್ಮ ಹೃದಯ ಚಂಚಲವಾಗಿ ವಿರೋಧ ಆಲೋಚನೆಗಳ ಕಡೆಗೆ ಇರುವುದ ಹಾಗೆ ನಿನ್ನ ವಾಕ್ಯದಲ್ಲಿ ಗಮನವಿಟ್ಟು ನಾವು ಕೇಳಿ ಅದರಂತೆ ಜೀವಿಸುವುದಕ್ಕೆ ನಮಗೆ ಶಕ್ತಿಯನ್ನು ನಮಗೆ ಬಾರಿಸುತ್ತದೆ. ನಿನ್ನ ಕೈಯಿಂದ ನಾವು ನಿನ್ನ ಮಕ್ಕಳಾಗಿ ನಿನ್ನ ವಾಕ್ಯ ಪ್ರಕಾರ ಮಾತ್ರ ನಾವು ಜೀವಿಸುವಂತಹ ಸಾಕ್ಷಿಯ ಜೀವನವನ್ನು ಮಾಡಬೇಕು. ಇದರಲ್ಲಿ ನಿನ್ನ ವಾಕ್ಯದ ಮೇಲೆ ಜೀವಿಸಿ ಮಾದರಿಯಾಗಿ ಬದುಕಲು ಇದರಿಂದ ವಾಕ್ಯ ಸಂದೇಶ ನಮಗೆ ಸಹಾಯ ಮಾಡಿ. ನಮ್ಮನ್ನು ದೇಹ ಪ್ರಾಣ ಶರೀರವನ್ನು ನಿನಗೆ ಸಮರ್ಪಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಪ್ರೀತಿಯಿಂದ ಬೇಡುತ್ತೇವೆ. ನಿನ್ನ ಸಭೆಗಳೆಲ್ಲರಿಗೂ ಸಂಜೆಯ ವಂದನೆಗಳನ್ನು ನಾನು ಸಲ್ಲಿಸುತ್ತೇನೆ. ದೇವರು ನಿಮ್ಮ ಬದುಕಿನಲ್ಲಿ ಕ್ರಿಸ್ತೇಸುವಿನ ಮೂಲಕ ಯಶಸ್ಸು ಸಫಲತೆಯನ್ನು ಅನುಭವಿಸಿದ ಮನುಷ್ಯ ತನ್ನ ಜೀವಿತದಲ್ಲಿ ಯಾವಾಗಲೂ ತನ್ನನ್ನು ತಿರಸ್ಕರಿಸಿಕೊಳ್ಳುವಂತ, ತನ್ನನ್ನು ನಿರಾಕರಣೆಯೊಂದಿಗೆ ತನ್ನನ್ನೇ ಬಲಹೀನನೆಂಬುದಾಗಿ ಅಂದುಕೊಳ್ಳುವುದು ಸಹಜವಾಗಿ ಕಂಡುಬರುತ್ತದೆ. ನನ್ನಿಂದ ಈ ಕಾರ್ಯ ಆಗುವುದಿಲ್ಲ, ನನ್ನಿಂದ ಸಾಧ್ಯವಿಲ್ಲ, ಬೇರೊಬ್ಬರು ಮಾಡಿ. ನನಗೆ ಯಾವುದೇ ರೀತಿಯಾದಂತಹ ಕಾರ್ಯಗಳನ್ನು ತೊಡಗಿಸಿಕೊಂಡಾಗ ನನಗೆ ಅದರಲ್ಲಿ ರಾಶಿ ಇಲ್ಲ ಅಥವಾ ಯಾವುದೇ ರೀತಿಯಾದಂತಹ ಫಲ ಕಾಣುವಂತಹ ಸಂಗತಿಗಳು ಇವುಗಳಿಲ್ಲ ಎಂಬುದಾಗಿ ನಾವು ಮಾತನಾಡ್ತೀವಿ. ಆದರೆ ನಮ್ಮ ಮನಸ್ಸಿನಲ್ಲಿ, ನಮ್ಮ ಮಾತುಗಳಲ್ಲಿ ಸಕಾರಾತ್ಮಕವಾದಂತಹ ಮಾತುಗಳು, ವಾಕ್ಯಗಳು, ಅಂತಹ ಪದಗಳನ್ನೇ ಆಡುವುದು ಬಹಳ ಮುಖ್ಯ. ದೇವರು ನಮ್ಮನ್ನು ಸೃಷ್ಟಿಯ ಸಂದರ್ಭದಲ್ಲಿ ನಿರ್ಮಿಸಿದಂತಹ ವೇಳೆಯಲ್ಲಿ ನಮ್ಮ ಹೇಗೆ ಕಾಣ್ತಾರೆ ದೇವರು? ಮೊದಲನೇ ಅಧ್ಯಾಯ 17ರಲ್ಲಿ ಹೇಗೆ ಕಾಣ್ತಾರೆ? ಸೃಷ್ಟಿಯೆಲ್ಲವನ್ನು ಒಳ್ಳೆಯದು. ಹಾಗಾದ್ರೆ ದೇವರು ನಮ್ಮನ್ನು ಒಳ್ಳೆಯವರನ್ನಾಗಿ ಸೃಷ್ಟಿ ಮಾಡಿದ್ರು, ಕೆಟ್ಟವರನ್ನಾಗಿ ಅಲ್ಲ, ಬಲಹೀನರನ್ನಾಗಿ ಅಲ್ಲ, ಅಶಕ್ತತೆಯುಳ್ಳವರನ್ನಾಗಿ ಅಲ್ಲ. ನಮ್ಮನ್ನು ನಾವು ಹಾಗೆ ತಿಳ್ಕೊಳ್ಳುವುದು ನಕಾರಾತ್ಮಕವಾದ ನೆಗೆಟಿವ್ ಥಿಂಕಿಂಗ್ ಅಥವಾ ನೆಗೆಟಿವ್ ವೈಬ್ಸ್ ಅಂತ ಹೇಳ್ತಾರೆ. ಆದರೆ ನಮ್ಮ ಬದುಕಿನಲ್ಲಿ ಸಕಾರಾತ್ಮಕ ಯೋಚನೆಗಳು, ಆಲೋಚನೆಗಳು ನಮ್ಮಲ್ಲಿ ಮೂಡಿಬರ್ತವೆ. ನಾನು ಈ ಕಾರ್ಯದಲ್ಲಿ ನಾನು ಜಯಿಸ್ತೀನಿ, ನಾನು ಈ ಕಾರ್ಯವನ್ನು ನಾನು ಮಾಡಿ ಮುಗಿಸ್ತೀನಿ, ಈ ಕಾರ್ಯದಲ್ಲಿ ನನಗೆ ಯಶಸ್ಸಿದೆ, ಸಫಲತೆ ಇದೆ, ದೇವರು ನನ್ನ ಬಲವಾಗಿದ್ದಾನೆ, ದೇವರು ನನಗೆ ಶಕ್ತಿಯಾಗಿದ್ದಾನೆ, ದೇವರ ಆತ್ಮನ ಸಹಾಯ ಎನ್ನುವಂತ ಆ ಮನೋಭಾವ, ಆ ಮಾತುಗಳು ಯಾವಾಗಲೂ ನಮ್ಮಲ್ಲಿರಬೇಕು. ನಮಗೆ ತೊಂದರೆಗಳು, ಹಿಂಸೆಗಳು, ಸಂಕಟಗಳು, ಅನಾರೋಗ್ಯವು ಇಲ್ಲಿ ನಾವು ನಷ್ಟಕ್ಕೆ ಏರ್ಪಟ್ಟಾಗ, ಇಲ್ಲ ವ್ಯವಹಾರದಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಕಾರ್ಯಗಳು ನೆರವೇರದಿದ್ದಾಗ, ಸಫಲತೆಯನ್ನು ಕಾಣದಿದ್ದಾಗ ನಾವು ಯಾವಾಗಲೂ ಮುಂದೆ ಹೋಗಬೇಕು. ನಮ್ಮ ಪ್ರಯತ್ನಗಳು ದೇವರ ಮೇಲಿನ ನಂಬಿಕೆಯಿಂದ ಹೆಚ್ಚಾಗಬೇಕು. ನಾವು ಯಾವಾಗಲೂ ಸಕಾರಾತ್ಮಕ ಭಾವನೆಗಳನ್ನು ನಾವು ಮಾಡಿಕೊಡುತ್ತಲೇ ಇರಬೇಕು. ಈ ಸತಿ ನಾನು ಸೋತರೆ ಮುಂದಿನ ದಿನದಲ್ಲಿ ನಾನು ಗೆಲ್ತೇನೆ, ಈ ದಿನ ನಾನು ಬಿದ್ದರೆ ನಾಳಿನ ದಿನ ನಾನು ಎದುರಿರ್ತೇನೆ, ಈ ದಿನ ನನ್ನ ಕೈಲಾಗದಿದ್ದರೆ ದೇವರು ನಾಳೆ ನನ್ನ ಮೂಲಕವಾಗಿ ಕಾರ್ಯಗಳನ್ನು ನಡೆಸ್ತಾನೆ ಎನ್ನುವಂತ ಆ ಭರವಸೆಯ ಮಾತುಗಳು, ಆ ಒಂದು ರೀತಿಯಾದಂತಹ ಸಕಾರಾತ್ಮಕ ಮಾತುಗಳು ನಮ್ಮೆಲ್ಲರ ಬಾಯಲ್ಲಿದ್ದಾಗ ನಾವು ಯಶಸ್ಸನ್ನು ಕಾಣ್ತೇವೆ, ಸಫಲತೆಯನ್ನು ಕಾಣ್ತೇವೆ. ನಮ್ಮಲ್ಲಿರುವಂತಹ ಅನಾರೋಗ್ಯ ಅಸುಖದ ಸಂದರ್ಭದಲ್ಲೂ ಇನ್ನೇನಾಗೋದು, ಊರು ಕಾಡುವಾಗ ಹೇಳ್ತದೆ ಅಂತ ಹೇಳಿ ನಮ್ಮನ್ನು ಯಾವತ್ತೂ ಕೆಳಮಟ್ಟಕ್ಕೆ ನಮ್ಮನ್ನು ಯೋಚಿಸಬಾರದು. ಅಂತ ರೀತಿಯಲ್ಲಿ ನಾವು ಯೋಚಿಸಿಕೊಳ್ಳಬಾರದು. ಸಕಾರಾತ್ಮಕ ಭಾವನೆಯಿಂದ, ದೇವರ ಮೇಲಿನ ನಂಬಿಕೆಯಿಂದ ನಾವು ಜೀವಿಸುವಾಗ ನಮಗೆ ಅಸಾಧ್ಯವಾದಂಥವುಗಳನ್ನು ದೇವರು ಸಾಧ್ಯವಾಗಿಸ್ತಾನೆ. ನಮ್ಮಿಂದಾಗದಂತಹ ಕಾರ್ಯಗಳನ್ನು ದೇವರು ನಮ್ಮ ಮೂಲಕವಾಗಿ ಆತನ ಕಾರ್ಯಗಳಿಂದ, ಮಹತ್ವಗಳಿಂದ, ಅದ್ಭುತಗಳಿಂದ ನಮ್ಮನ್ನು ಜೀವಿಸುವಂತೆ ಮಾಡ್ತಾನೆ. ಈ ನಿಟ್ಟಿನಲ್ಲಿ ಈ ದಿನದ ವಾಕ್ಯ ಭಾಗ ನಮಗೆ ಇದೇ ರೀತಿಯಾದಂತಹ ಆಲೋಚನೆಗಳನ್ನು, ಮಾತುಗಳನ್ನು, ಇಲ್ಲವೇ ಆ ರೀತಿಯಾದಂತಹ ಭಾವನೆಗಳನ್ನು ಜೀವಿತವನ್ನು ನಡೆಸಿಕೊಂಡು ಹೋಗುವುದಕ್ಕೆ ಪಾಠವನ್ನು ಕಲಿಸುವುದಾಗಿದೆ. ಇಲ್ಲಿ ಒಬ್ಬ ಕುರುಡ ಭಿಕ್ಷುಕ ಇದ್ದಾನೆ. ಆ ಕುರುಡ ಭಿಕ್ಷುಕ ಬಾಹ್ಯಮಾಯಿಗೆ ಕಣ್ಣು ಕಾಣುತ್ತಾ ಇರಲಿಲ್ಲ, ದೃಷ್ಟಿ ಇರಲಿಲ್ಲ, ನೋಟವಿರಲಿಲ್ಲ.
ಅವನಿಗೆ ಗೊತ್ತಾಗ್ತದೆ ಯೇಸು ಸ್ವಾಮಿ ತನ್ನ ಮಾರ್ಗದ ಬಳಿಯಲ್ಲಿದ್ದಾನೆ, ತನ್ನ ಮುಂದೆ ಆತನು ಹೋಗುತ್ತಾ ಇದ್ದಾನೆ ಎಂಬುದಾಗಿ. ಆತನ ವಿಷಯವಾಗಿ ಬಾರ್ತಿಮಾಯನಿಗೆ ಅನೇಕ ಸಂಗತಿಗಳು ಗೊತ್ತಾಗಿತ್ತು. ಯಾಕಂದ್ರೆ ಯೇಸು ಸ್ವಾಮಿ ಅಸ್ವಸ್ಥತೆಯಲ್ಲಿರುವವನು ಸ್ವಸ್ಥಪಡಿಸ್ತಾನೆ, ಅನಾರೋಗ್ಯದಲ್ಲಿರುವವನು ಆರೋಗ್ಯ ನೀಡ್ತಾನೆ, ಅಸೌಖ್ಯದಲ್ಲಿರುವವರಿಗೆ ಸೌಖ್ಯವನ್ನು ನೀಡ್ತಾನೆ, ಕಷ್ಟದಲ್ಲಿರುವವರಿಗೆ ಸ್ಪಂದಿಸಿ ಸಹಾಯ ಮಾಡಿ ಆ ಕಷ್ಟಗಳನ್ನು ತೊಂದರೆಗಳೆಲ್ಲವನ್ನು ಆತನು ಬಗೆಹರಿಸ್ತಾನೆ ಎಂಬುದಾಗಿ ಹೇಳಿದ್ದಾರೆ. ಅವನಿಗೂ ಗೊತ್ತಿತ್ತು ತನ್ನ ಕಣ್ಣುಗಳು ಸಹ ಬರುವಂಥದ್ದು, ನನಗೆ ದೃಷ್ಟಿ ಕಾಣುವಂಥದ್ದು, ತನ್ನ ನೋಟವನ್ನು ನೋಡುವುದಕ್ಕೆ ನನಗೆ ದೇವರಿಗೆ ಯೇಸು ಸ್ವಾಮಿ ಮೂಲಕವಾಗಿ ಕಣ್ಣು ನೋಡುವುದೆಂಬುದಾಗಿ ಆ ನಂಬಿಕೆ ಅವನಲ್ಲಿತ್ತು, ಅವನಲ್ಲಿ ಆ ವಿಶ್ವಾಸವಿತ್ತು. ಹಾಗಾಗಿ ಏನ್ ಮಾಡ್ತಾನೆ, ಯೇಸುವಿನ ಆ ಅದ್ಭುತದ ಶಕ್ತಿಯನ್ನು, ಮಹತ್ತಿನ ಶಕ್ತಿಯನ್ನು ಅರ್ಥ ಮಾಡಿಕೊಂಡಂತಹ ಬಾರ್ತಿಮಾಯ ಯಾವ ಜನರ ಬಳಿ ಹೋಗಲಿಲ್ಲ, ಯಾವ ಚಿಕಿತ್ಸೆಗೆ ಅವನು ಹೋಗಲಿಲ್ಲ. ಅವನೇನ್ ಮಾಡ್ತಾನೆ ಅಂದ್ರೆ 47ನೇ ವಚನವನ್ನು ಗಮನಿಸಿದರೆ, ಈ ಮಾರ್ಗವಾಗಿ ಹೋಗುವವನು ನಜರೇತಿನ ಯೇಸುವೆಂದು ಅವನು ಕೇಳಿ, ದಾವೀದನ ಕುಮಾರನೇ ಯೇಸುವಿನನ್ನು ಕರುಣಿಸೆಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿ. ಅವನು ಪ್ರಾರಂಭ ಮಾಡುವಂತ ಮಾತು ದಾವೀದನ ಕುಮಾರನೇ ಯೇಸುವಿನನ್ನು ಕರುಣಿಸಲೆಂಬುದಾಗಿ ಕೂಗ್ತಾನೆ. ಯೇಸು ಸ್ವಾಮಿ ಅವನ ಮುಂದೆ ಸಾಗುವಾಗ, ಅವನು ತನ್ನ ಪ್ರಯಾಣವನ್ನು ಎರಿಕೋಯಿಂದ ಯೆರೂಸಲೇಮಿಗೆ ಬರುವಾಗ ಆ ಬಾರ್ತಿಮಾಯ ಕೂಗ್ತಾನೆ, ದಾವೀದನನ್ನು ಕರುಣಿಸಿ, ದಾವೀದನ ಕುಮಾರನನ್ನು ಕರುಣಿಸುವುದಾಗಿ ಪ್ರಾರಂಭ ಮಾಡ್ತಾನೆ. ಅವನಿಗೆ ಗೊತ್ತಿತ್ತು ಯೇಸುವಿನ ಮೂಲಕ ನನಗೆ ಅದ್ಭುತವಾಗ್ತದೆ. ಆತನು ಅರ್ಥ ಮಾಡಿಕೊಂಡದ್ದು, ಯೇಸು ಸ್ವಾಮಿ ನನ್ನ ಕಣ್ಣುಗಳನ್ನು ಕೊಡ್ತಾನೆ, ನನಗೆ ದೃಷ್ಟಿ ಬರುವಂತೆ ಮಾಡ್ತಾನೆ ಎಂಬುದಾಗಿ ಯೇಸುವನ್ನು ಕೂಗುವುದಕ್ಕೆ ಪ್ರಾರಂಭಿಸ್ತಾನೆ. ಆದರೆ 48ನೇ ವಚನ ಹೇಳ್ತದೆ, ಅನೇಕರು ಸುಮ್ಮನಿರಲು ಅವನನ್ನು ಗದರಿಸ್ತಾರೆ. ಅನೇಕರು, ಅಲ್ಲಿದ್ದಂತಹ ಜನರು, ಯೇಸು ಸ್ವಾಮಿ ಹಿಂದೆ ಹಲವಾರು ಜನರಿದ್ರು, ತುಂಬಾ ಜನರಿದ್ರು, 100,000 ಜನರು ಆತನ ಹಿಂದೆ ಹೋಗುತ್ತಲೇ ಇದ್ದಂತಹ ವೇಳೆಯಲ್ಲಿ ಆ ಬಾರ್ತಿಮಾಯ ಎಂಬ ಕುರುಡನನ್ನು ಸುಮ್ಮನಿರು ಎಂಬುದಾಗಿ ಗದರಿಸ್ತಾರೆ. ಗದರಿಸುವಂತಹ ವೇಳೆಯಲ್ಲಿ ದಾವೀದನ ಕುಮಾರನನ್ನು ಕರುಣಿಸಿ ಅವನೇನ್ ಮಾಡ್ತಾನೆ, ಮತ್ತಷ್ಟು ಕೂಗಿಕೊಂಡು. ನೋಡಿ, ಅವನ ಪ್ರಯತ್ನ ಅಲ್ಲಿಗೆ ನಿಲ್ಲಲಿಲ್ಲ. ಅವನ ಪ್ರಯತ್ನಗಳು ಸುಮ್ಮನಿರುವಂತ ಸ್ವರಕ್ಕೆ ಅಥವಾ ಗದರಿಸಿದಂತ ಸ್ವರಕ್ಕೆ ಮಿಗಿಲಾಗಿ ಅವನು ಹೆಚ್ಚಾಗಿ ತನ್ನ ಸ್ವರವನ್ನು ಹೊರಗೆ ಬಿಡ್ತಾನೆ. ಸುಮ್ಮನಿರಲ್ಲ, ನಾವು ಸುಮ್ಮನಿರಲಿಲ್ಲ, ಗದರಿಸಿದ ಮೇಲೆ ಅವನು ಸುಮ್ಮನಿರಲಿಲ್ಲ. ಏನ್ ಮಾಡ್ತಾನೆ ಅವನು, ಮತ್ತಷ್ಟು ಅವನು ತನ್ನ ಕೂಗನ್ನು ಹೆಚ್ಚಿಸ್ತಾನೆ, ತನ್ನ ಸ್ವರವನ್ನು ಇನ್ನಷ್ಟು ಜೋರಾಗಿ ಮಾಡಿ ಯೇಸುವಿನ ಕಿವಿಗೆ ಬೀಳುವುದಕ್ಕೋಸ್ಕರವಾಗಿ ಆತನು ಕೂಗಿಕೊಳ್ಳುತ್ತಾನೆ. ಯಾಕಂದ್ರೆ ಅನೇಕರು ಅಲ್ಲಿದ್ದಾಗ ಅನೇಕರ ಮಾತುಗಳು ಬಾರ್ತಿಮಾಯನನ್ನು ಸುಮ್ಮನಿರಿಸಬೇಕು, ಬಾರ್ತಿಮಾಯನನ್ನು ಯಾವುದೇ ರೀತಿಯಾದಂತಹ ಕಾರ್ಯಗಳಲ್ಲಿ ಆಗಬಾರದೆನ್ನುವಂತಹ ಆಲೋಚನೆಯಿಂದ ನೀವು ಸುಮ್ಮನಿರುವುದಾಗಿ ಹಲವಾರು ಜನರು ಅವನನ್ನು ಬೆದರಿಸ್ತಾರೆ. ಆದರೆ ಬಾರ್ತಿಮಾಯ ಅವನ ಪ್ರಯತ್ನವನ್ನು ಬಿಡಲಿಲ್ಲ. ಅವನ ಪ್ರಯತ್ನವನ್ನು ಅವನು ಮತ್ತಷ್ಟು ಹೆಚ್ಚಾಗಿ ಮಾಡ್ತಾನೆ. ಹೆಚ್ಚಾಗಿ ಮಾಡಿದ ನಂತರ ಯೇಸು ಸ್ವಾಮಿಯನ್ನು ನಿಂತು ಕೇಳ್ತಾನೆ. 49ನೇ ವಚನ, ಯೇಸು ನಿಂತು ಅವನನ್ನು ಕರೆಯಲಿ ಅನ್ನಲು ಅವರು ಆ ಕುರುಡನನ್ನು ಕರೆದು ಧೈರ್ಯದಲ್ಲಿ ಏಳು ನಿನ್ನನ್ನು ಕರೆಯುತ್ತಾನೆ ಎಂಬುದಾಗಿ. ಯಾರಲ್ಲಿ ಅವರು ಅಂದರೆ ಅವರು ಆ ಕುರುಡನನ್ನು ಕರೆದು, ಯಾರು ಅವರು ಅಂದರೆ ಶಿಷ್ಯರು ಮಾತ್ರ ಅಷ್ಟೇನಾ? ಯಾರಿರ್ಬೋದು ಯೋಚನೆ ಮಾಡ್ರಿ. ಅವರು ಅಂದ್ರೆ ಯಾರು? ಇಲ್ಲ, ಅವರನ್ನು ಸುಮ್ಮನಿರು ಎಂಬುದಾಗಿ ಗದರಿಸ್ತಾರಲ್ಲ ಅವರೇ. ಯೇಸು ಬಾರ್ತಿಮಾಯನ ಪರವಾಗಿ ನಿಂತಾಗ ಅವನ ಸ್ವರವನ್ನು ಮುಚ್ಚಿಸಬೇಕು, ಇಲ್ಲವೇ ತುಳಿಯಬೇಕು ಎಂಬುದಾಗಿ ಪ್ರಯತ್ನಿಸಿದಂತವರೇ 7 ಧೈರ್ಯದಲ್ಲಿ ಯೇಸುವನ್ನು ಕರೆಯುತ್ತಾ ಇದ್ದಾನೆ ಬಾ ಎಂಬುದಾಗಿ. ಹಾಗಾದ್ರೆ ನಾವು ನಮ್ಮ ಪ್ರಯತ್ನವನ್ನು ಯೇಸು ಸ್ವಾಮಿ ನಮ್ಮ ಕಡೆಗೆ ತಿರುಗಿ ನೋಡುವಷ್ಟರ ಮಟ್ಟಿಗೆ, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡುವಷ್ಟರ ಮಟ್ಟಿಗೆ, ನಮ್ಮ ಕೂಗನ್ನು ಲಾಲಿಸಿ ನಮ್ಮ ಕಷ್ಟಗಳನ್ನು ಕಂಡು ನಮ್ಮನ್ನು ಪರಿಹಾರ ಮಾಡುವುದಕ್ಕೆ, ಬಗೆಹರಿಸುವುದಕ್ಕೆ ಸ್ವತಃ ನೀಡುವ ತನಕ ನಮ್ಮ ಕೂಗು ಹೆಚ್ಚುತ್ತಲೇ ಹೋಗಬೇಕು, ನಮ್ಮ ಪ್ರಾರ್ಥನೆ ಹೆಚ್ಚುತ್ತಲೇ ಹೋಗಬೇಕು. ಯೇಸು ಸ್ವಾಮಿ ನಮ್ಮ ಪರವಾಗಿ ನಿಂತರೆ ನಮ್ಮನ್ನು ಎದುರಿಸುವವರು ಯಾರು? ನಾವು ದೇವರ ಪರವಾಗಿ ನಮ್ಮನ್ನು ಎದುರಿಸುವವರು ಯಾರು? ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಹೇಳ್ತಾನೆ, ನಾವು ದೇವರ ಪಕ್ಷವಾಗಿ, ದೇವರ ಪರವಾಗಿ ನಮ್ಮನ್ನು ಎದುರಿಸುವುದಕ್ಕೆ ಯಾರು ಇಲ್ಲ. ಹಾಗಾದ್ರೆ ಬಾರ್ತಿಮಾಯನು ನನಗೆ ಕಣ್ಣು ಬರಬೇಕು, ನನಗೆ ದೃಷ್ಟಿ ಕಾಣಬೇಕೆನ್ನುವಂತ ಆಶೆಯಿಂದ ಯೇಸುವಿನ ಮಹತ್ವ ಅದ್ಭುತ ಶಕ್ತಿಗಳ ಮೇಲೆ ನಂಬಿಕೆ ಇಟ್ಟು ಅವನು ಕೂಗಿದಾಗ ಕೆಲವರು ಅವನನ್ನು ಸುಮ್ಮನಿರಿಸುವ ಪ್ರಯತ್ನ ಮಾಡ್ತಾರೆ, ಕೆಲವರು ಅವನನ್ನು
ಗದರಿಸುವ ಪ್ರಯತ್ನ ಮಾಡ್ತಾರೆ. ಕಡೆಯಲ್ಲಿ ಯೇಸುವೇ ಬಾರ್ತಿಮಾಯನನ್ನು ಕಂಡು ಬಾರ್ತಿಮಾಯನನ್ನು ಬಳಿಗೆ ಕರೆತಂದೆ ಎಂಬುದಾಗಿ ಹೇಳುವಾಗ ಅಲ್ಲಿ ಸುಮ್ಮನಿಸಿದಂತ ಸ್ವರವೇ, ಗದರಿಸಿದಂತ ಸ್ವರವೇ ಅವನನ್ನು ಉದ್ಧರಿಸಿ ಸ್ವೀಕರಿಸಿ ಯೇಸುವಿನವರೆಗೆ ತರುವಂತದನ್ನು ದೇವರು ಆ ಪರಿಸ್ಥಿತಿಯನ್ನು ಬದಲಾಯಿಸ್ತಾನೆ. ದೇವರು ತನ್ನ ಮಗನಾದಂತ ಯೇಸು ಕ್ರಿಸ್ತನ ಮೂಲಕವಾಗಿ ಬಾರ್ತಿಮಾಯನ ಸ್ಥಿತಿಯನ್ನು ಬದಲಾಯಿಸ್ತಾನೆ. ಬಾರ್ತಿಮಾಯನಿಗೆ ಅವನದೊಂದೇ ಸ್ವರ, ಅವನ ಪರವಾಗಿ ಕಷ್ಟಗಳನ್ನು ಪರಿಹರಿಸುವುದಕ್ಕೆ ಯಾರ ಸ್ವರವೂ ಇಲ್ಲ. ನಮ್ಮ ಜೀವನದಲ್ಲೂ ಹಾಗೆ ಕಷ್ಟಗಳು ಒತ್ತಿಕೊಂಡಾಗ ನಾವು ಏಕಾಂಗಿಯಾಗಿರುತ್ತೆ, ನಾವು ಒಬ್ಬಂಟಿಗರಾಗಿರುತ್ತೆ. ಸಮಸ್ಯೆಗಳು ಬಂದಾಗ ಇಲ್ಲವೇ ನಾವು ಎಡವಿದಾಗ, ನಾವು ಕೆಳಗೆ ಬಿದ್ದಾಗ ನಾವು ಒಬ್ಬಂಟಿಗರಾಗಿರ್ತೀವಿ. ಯಾಕಂದ್ರೆ ನಾವು ಆ ಸಮಯದಲ್ಲಿ ಬಲಹೀನರಾಗಿರ್ತೇವೆ, ಅಶಕ್ತತೆಯಲ್ಲಿರ್ತೇವೆ, ಸಾಮರ್ಥ್ಯವಿಲ್ಲದಂತವರಾಗಿರ್ತೇವೆ. ನಮಗೆ ದಿಕ್ಕು ತೋರಿಸದಂತ ಸಮಯದಲ್ಲಿ ನಾವು ಇರುವಂತಹ ವೇಳೆ ನಮಗೆ ಒದಗಿ ಬರುವಂತದ್ದಾಗಿದೆ. ಆಗ ನಾವು ಕೂಗಬೇಕಾದದ್ದು, ನಾವು ಮೊರೆ ಇಡಬೇಕಾದದ್ದು, ವಿಜ್ಞಾಪನೆ ನೀಡಬೇಕಾದದ್ದು, ಪ್ರಾರ್ಥಿಸಬೇಕಾಗಿದ್ದು ದೇವರಿಗೆ ಮಾತ್ರ. ಆಗ ದೇವರೇ ಮಾಡ್ತಾರೆ, ನಮ್ಮ ಕೂಗನ್ನು ಲಾಲಿಸ್ತಾರೆ, ನಮ್ಮ ಪ್ರಾರ್ಥನೆಗಳನ್ನು ಕೇಳ್ತಾರೆ, ನಮ್ಮ ವಿಜ್ಞಾಪನೆಗಳನ್ನು, ನಮ್ಮ ಅಂತರಂಗದ ಕಷ್ಟಗಳನ್ನು, ಸಮಸ್ಯೆಗಳನ್ನು ಆತನು ಕಂಡವನಾಗಿ ಅವನನ್ನು ಕರೆಯಲಿ ಎಂಬುದಾಗಿ ಹೇಳಿದಂತೆ ನಮ್ಮನ್ನು ಸಹ ಆತನು ಕರೆದು ನಮ್ಮ ಅಗತ್ಯಗಳಿಗೆ ಆತನು ಸ್ಪಂದಿಸ್ತಾನೆ. ನಮಗೆ ಅನಾರೋಗ್ಯವಿದ್ದರೆ ಆರೋಗ್ಯ ನೀಡುತ್ತಾನೆ, ಅಸ್ವಸ್ಥತೆ ಸ್ವಸ್ಥತೆ ನೀಡುತ್ತಾನೆ. ಅಲ್ಲಿ ಸುಮ್ಮನಿರುವ ಆ ಕ್ಷಣ, ಗದರಿಸಿದ ಆ ಕ್ಷಣ ಆತನು ಏನ್ ಮಾಡ್ತಾನೆ? ಬಾರ್ತಿಮಾಯ ಮತ್ತಷ್ಟು ಕೂಗ್ತಾನೆ. ಆದರೆ ಸುಮ್ಮನಿರುವವರಿಗೆ ಗದರಿಸಿದಂತ ಸ್ವರಕ್ಕೆ ಏನಾದ್ರು ಮಾಡ್ತಾನ? ಏನಾದ್ರು ಮಾಡ್ತಾನ? ಬೈಬಲ್ ಏನಿದೆ? ಸುಮ್ಮನಿರುವವರನ್ನು ಗದರಿಸಲು ಅವನ ಸ್ವರವು, ಅವನ ಪ್ರಯತ್ನವು ಹೆಚ್ಚಾಯಿತು ವಿನಃ ಅವರಿಗೆ ಅವನು ಪ್ರತಿಕ್ರಿಯೆ ನೀಡಲಿಲ್ಲ. ಸುಮ್ಮನಿರುವ ನನ್ನ ಯಾಕೆ ಸುಮ್ಮನೆ ಅಂತ ಕೇಳಿಲ್ಲ. ಗದರಿಸಿದ ನನ್ನ ಯಾಕೆ ಗದರಿಸಿ ಎಂಬುದಾಗಿ ಹೇಳಿಲ್ಲ. ಅವನ ದೃಷ್ಟಿ, ಅವನ ಗುರಿ, ಅವನ ಧ್ಯೇಯ ಯೇಸುವಿನ ಮೂಲಕ ನಾನು ಅದ್ಭುತವನ್ನು ಹೊಂದಿದವನಾಗಿ ನನ್ನ ಕಣ್ಣುಗಳು ತೆರೆಯಲ್ಪಡಬೇಕು, ನನ್ನ ದೃಷ್ಟಿ ತೆರೆಯಲ್ಪಡಬೇಕು. ಅವನು ತನ್ನ ಸಮಸ್ಯೆಯನ್ನು ಅವನು ಮೆಲುಕು ಹಾಕ್ತಾ ಇಲ್ಲ. ಅವನು ನನಗೆ ಅಷ್ಟು ವರ್ಷದಿಂದ ಕಾಯಿಲೆ ಇತ್ತು, ಇಷ್ಟು ವರ್ಷದಿಂದ ನನಗೆ ರೋಗ ಇತ್ತು, ಇಷ್ಟು ವರ್ಷದಿಂದ ನನಗೆ ನನ್ನ ತಂದೆ ತಾಯಿಗಳು ಕಾಪಾಡಿಲ್ಲ, ನನ್ನ ನೆರೆಯವರು ಕಾಪಾಡಿಲ್ಲ, ಅವ್ರು ನನ್ನ ಪರವಾಗಿರಲಿಲ್ಲ, ಇವ್ರು ನನ್ನ ಪರವಾಗಿರಲಿಲ್ಲ, ನನಗೆ ಯಾರೂ ಸಹ ವಾಸ ಮಾಡಿಲ್ಲ, ಗುಣಪಡಿಸಿಲ್ಲ, ಅವ್ರು ಯಾರೊಂದು ಮಾತಾಡ್ತಿಲ್ಲ. ಅವನು ನನಗೆ ಇಂಥ ಜನರು ತೊಂದರೆ ಕೊಡ್ತಾರೆ, ಇಂಥ ಜನರು ನನಗೆ ಸಮಸ್ಯೆ ನೀಡ್ತಾರೆ, ಇಂಥ ಜನರಿಂದ ನನಗೆ ಕಣ್ಣು ಕಾಣದ ಹಾಗಾಯಿತು ಎಂಬುದಾಗಿ ಅವನು ಯಾವುದನ್ನು ಹೇಳಿಲ್ಲ. ಸುಮ್ಮನಿರು ಎಂಬುದಾಗಿ ಹೇಳಿದಂಥ ವ್ಯಕ್ತಿಗಳಿಗೂ, ಗದರಿಸಿದಂಥ ವ್ಯಕ್ತಿಗಳಿಗೂ ಅವ್ರು ಏನ್ ಮಾಡ್ತಾರೆ? ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಕೊಡುವುದಿಲ್ಲ. ಅವನಲ್ಲಿದ್ದಂಥದ್ದು ನಕಾರಾತ್ಮಕ ಭಾವನೆ ಅಲ್ಲ, ಸಕಾರಾತ್ಮಕವಾದಂಥ ಭಾವನೆ, ಪಾಸಿಟಿವ್ ಥಿಂಕಿಂಗ್ ಅವನಲ್ಲಿತ್ತು, ಪಾಸಿಟಿವ್ ವೈಬ್ಸ್ ಅವನಲ್ಲಿತ್ತು. ಹಾಗಾಗಿ ಏನ್ ಮಾಡ್ತಾನೆ? ಯಾರೇನಾದ್ರೂ ಗದರಿಸ್ಕೊಳ್ಳಿ, ಯಾರೇನಾದ್ರೂ ನನಗೆ ಸುಮ್ಮನಿರುವುದಾಗಿ ಹೇಳಿ, ನಾನು ನನ್ನ ಪ್ರಯತ್ನವನ್ನು ಮಾಡ್ತೇನೆ, ನನ್ನ ಮಾರ್ಗವನ್ನು ನಾನು ಮುಂದೆ ನೋಡ್ಕೊಂಡು ನಾನು ಹೋಗ್ತೇನೆ. ನನಗೆ ಬೇಕಾದದ್ದು ಜನರಲ್ಲ, ಸುಮ್ಮನಿರಿಸುವಂತ ಜನರಲ್ಲ, ಗದರಿಸುವಂತ ಜನರಲ್ಲ, ಬದಲಾಗಿ ಗುಣಪಡಿಸುವಂತಹ ಸರ್ವಶಕ್ತ ದೇವರ ಮಗನಾದಂತಹ ದಾವೀದನ ಕುಮಾರನಾದ ಯೇಸು ನನಗೆ ಬೇಕು ಎಂಬುದಾಗಿ ಬೇರೆ ನಮ್ಮ ಬದುಕಿನಲ್ಲಿಯೂ ಸಹ ನಮ್ಮನ್ನು ಅದುಮಿ ಬಿಡುವಂತಹ, ನಮ್ಮನ್ನು ಕೆಳಗೆ ತುಳಿಯುವಂತಹ ಅನೇಕ ಜನರು ನಮ್ಮ ಮಧ್ಯದಲ್ಲಿರುತ್ತಾರೆ, ನಮ್ಮ ಜೊತೆಗಾರರಾಗಿರುತ್ತಾರೆ. ಆದರೆ ಅಂಥವರ ವಿಷಯದಲ್ಲಿ ನಾವು ಚಿಂತಿಸುವುದು ಬೇಡ. ಅವರಿಗಿಂತ ದೊಡ್ಡವನು ದೇವರು. ನಮಗೆ ಸಮಸ್ಯೆಗಳಿಗಿಂತ, ರೋಗ ರುಜಿನಗಳಿಗಿಂತ ದೊಡ್ಡವನು ದೇವರಾಗಿದ್ದಾನೆ. ನಾವು ಮಾತನಾಡುವಂತಹ ಸಮಯದಲ್ಲಿ, ನಾವು ವರ್ತಿಸುವಂತಹ ಸಮಯದಲ್ಲಿ ಕಾಯಿಲೆಗಳನ್ನು ನಾವು ಹೆಚ್ಚಾಗಿ ಮಾತನಾಡುವುದರ ಬದಲು, ಸಮಸ್ಯೆ ತೊಂದರೆಗಳನ್ನು ನಾವು ಹೆಚ್ಚಾಗಿ ಮಾತನಾಡುವುದರ ಬದಲು ಅದೆಲ್ಲವನ್ನು ಬಗೆಹರಿಸಿ, ಅವೆಲ್ಲವನ್ನು ನಮ್ಮ ಜೀವಿತದಲ್ಲಿ ನೀಗಿಸಿ ಸುಕ್ಷೇಮವನ್ನು ಕೊಡುವವನು, ಸುಖ ಶಾಂತಿ ನೀಡುವವನು, ನೆಮ್ಮದಿಯಾದಂತಹ ಸಮಾಧಾನ ಶಾಂತಿಯನ್ನು ಕೊಟ್ಟು ಆರೋಗ್ಯದಿಂದ ತುಂಬಿ ನಡೆಸುವ ದೇವರು ನನ್ನ ಪರವಾಗಿದ್ದಾನೆ. ದೇವರು ನನ್ನ ಕೂಗನ್ನು ಕೇಳ್ತಾನೆ, ದೇವರು ನನ್ನ ಪ್ರಾರ್ಥನೆಗಳನ್ನು ಕೇಳಿ ಅದರ ಸ್ವಲ್ಪವನ್ನು ಕೊಡ್ತಾನೆ, ನನಗೆ ಆಶೀರ್ವಾದವನ್ನು ನೀಡ್ತಾನೆ ಎನ್ನುವಂತ ಆ ಆಲೋಚನೆ ನನ್ನ ಮೇಲೆಲ್ಲರಿದ್ರೆ ಯಾವ ಸಮಸ್ಯೆಗೂ ಮನೆಗೆ ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ, ಯಾವ ತೊಂದರೆಗೂ ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ. ದುಷ್ಟ ಶಕ್ತಿಯಲ್ಲಿ, ದುರಾತ್ಮನ ಶಕ್ತಿಯಲ್ಲಿ, ಜನರ ಇರಲಿ, ಯಾರು ನಿಮ್ಮನ್ನು ಕೆಳಗೆ ಇಸ್ಕಿ ಹಾಕುವುದು, ಕೆಳಗೆ ತುಳಿದು ಬಿಡುವುದು ನಿಮಗೆ ಆ ಅವಕಾಶವನ್ನು ಮಾಡಿಕೊಡದಂತೆ ದೇವರು ನಿಮ್ಮನ್ನು ಕಾಯ್ತಾ ಇರುತ್ತೆ. ಆತನು ಒಂದು ಮಾತಾದರೂ ಹಿಂತಿರುಗಿ ಆ ಸುಮ್ಮನಿರುವುದಾಗಿ ಹೇಳಿದವರಿಗೆ ಹೇಳಲಿಲ್ಲ, ಅಥವಾ ಗದರಿಸಿದವರಿಗೆ ಯಾಕೆ ನಾನು ಗದರಿಸ್ತೇನೆ ಎಂಬುದಾಗಿ ಅಥವಾ ಅವರ ಮೇಲೆ ಕೋಪಗೊಳ್ಳಲಿಲ್ಲ. ಬದಲಾಗಿ ಅವನ ಆಲೋಚನೆ, ಅವನ ಗುರಿ ಎಲ್ಲವೂ ಸಹ ಯೇಸುವನ್ನು ಮಾಡಬೇಕು, ಯೇಸುವನ್ನು ದರ್ಶಿಸಬೇಕು, ಯೇಸುವಿನ ಮೂಲಕವಾಗಿ ನನಗೆ ಅದ್ಭುತವಾಗಬೇಕು, ಯೇಸುವಿನಿಂದ ನನಗೆ ಮಹತ್ವಗಳು ಆಗಬೇಕು ಎಂಬುದಾಗಿ ಹೇಳ್ತಾನೆ. ಹಾಗಾಗಿ ಅವನ ವಿರುದ್ಧವಾಗಿ ಸುಮ್ಮನಿರು ಎಂಬುದಾಗಿ ಸ್ವರ ಎತ್ತಿದವರೇ, ಅವನ ವಿರುದ್ಧವಾಗಿ ಅವರನ್ನು ಗದರಿಸಿದಂತ ಜನರೇ ಅಲ್ಲಿ
ಏನ್ ಮಾಡ್ತಾರೆ ಅಂದ್ರೆ 7 ದಿನವನ್ನು ಕರೆಯುತ್ತಾನೆ, ಧೈರ್ಯವಿರಲಿ ಎಂಬುದಾಗಿ ಹೇಳ್ತಾರೆ. ನಮ್ಮ ಬದುಕಿನಲ್ಲಿ ನಮ್ಮನ್ನು ತಿರಸ್ಕರಿಸಿದವರೇ ಸ್ವೀಕರಿಸುವಂತಹ ಸಂಗತಿಯಾಗಿ ಸಂದರ್ಭವಾಗಿ ದೇವರು ನಮ್ಮನ್ನು ಮಾರ್ಪಡಿಸ್ತಾನೆ. ನಮ್ಮನ್ನು ಅವಮಾನಪಡಿಸಿದವರೇ ನಮ್ಮನ್ನು ಸನ್ಮಾನ ಮಾಡುವಂತಹ ಪರಿಸ್ಥಿತಿಗೆ ನಮ್ಮನ್ನು ದೇವರು ತರುತ್ತಾನೆ. ನಮ್ಮ ಗುರಿ ಯಾವಾಗಲೂ ದೇವರನ್ನು ದೃಷ್ಟಿ ನೋಡುತ್ತಲೇ ಇರಬೇಕು. ದೇವರನ್ನು ನಾವು ಯಾವಾಗಲೂ ಆಶ್ರಯಿಸಿಕೊಂಡವರಾಗಿರ್ಬೇಕು. ನಮ್ಮ ಬದುಕಿನಲ್ಲೂ ಸಹ ನಮಗೆ ತೊಂದರೆ, ಸಮಸ್ಯೆಗಳು, ಕಷ್ಟ, ರೋದನೆಗಳು, ಕಣ್ಣೀರು ಬಂದಾಗ ನಮ್ಮ ಕಷ್ಟಗಳನ್ನೇ ನಾವು ಮೆಲುಕು ಹಾಕಬಾರದು. ನನಗೆ ಯಾಕೆ ಈ ರೀತಿಯಾದಂತಹ ಕಷ್ಟ ಬಂತು, ನನಗೆ ಯಾಕೆ ಈ ರೀತಿಯಾದಂತಹ ಸಮಸ್ಯೆ ಇದೆ, ನನ್ನಲ್ಲಿ ಯಾಕೆ, ನನ್ನ ಜೀವಿತ ಯಾಕೆ ಹೀಗೆ ಹಾಳಾಗೋಗಿದೆ ಎಂಬುದಾಗಿ ಅದನ್ನು ಮೆಲುಕು ಹಾಕುವ ಬದಲು ನಿಮ್ಮ ಬಾಯಲ್ಲಿ ಒಳ್ಳೆಯ ಮಾತುಗಳು ಬರಬೇಕು. ನನ್ನ ದೇವರು, ನನ್ನ ರಕ್ಷಕ, ನನ್ನ ವಿಮೋಚಕನಾದ ಯೇಸುವಿನ ಮೂಲಕ ಈ ಕಷ್ಟಗಳು ಮಾಯವಾಗುತ್ತದೆ, ಈ ಸಮಸ್ಯೆಗಳು ಬಗೆಹರಿಯುತ್ತದೆ, ಈ ರೋಗ ರುಜಿನಗಳು, ಕಾಯಿಲೆಗಳು ಗುಣವಾಗುತ್ತದೆ, ಸ್ವಸ್ಥತೆಯನ್ನು ನಾನು ಹೊಂದುತ್ತೇನೆ ಎನ್ನುವಂತಹ ಭಾವನೆಯಲ್ಲಿರಬೇಕು. ನಮ್ಮ ಕಾರ್ಯಗಳಲ್ಲಿ, ನಮ್ಮ ವ್ಯವಹಾರಗಳಲ್ಲಿ, ನಮ್ಮ ಉದ್ಯೋಗದಲ್ಲಿ ದೇವರು ನಮಗೆ ಯಶಸ್ಸನ್ನು ನೀಡುತ್ತಾನೆ, ಸಫಲತೆಯನ್ನು ನೀಡುತ್ತಾನೆ. ಈ ಕಾರ್ಯಗಳನ್ನು ಇಂದಿಲ್ಲದಿದ್ದರೆ ನಾಳೆ ನಮಗೆ ಕೈಗೂಡಿಸ್ತಾನೆ, ನೆರವೇರಿಸ್ತಾನೆ ಎನ್ನುವಂತಹ ಭಾವನೆ ಇರಬೇಕು. ಆಗ ನಮ್ಮನ್ನು ತಳ್ಳಿಬಿಟ್ಟವರೇ ನಮ್ಮನ್ನು ಸೇರಿಸಿಕೊಳ್ಳುತ್ತಾರೆ, ನಮ್ಮನ್ನು ತಿರಸ್ಕರಿಸಿದವರೇ ನಮ್ಮನ್ನು ಸ್ವೀಕರಿಸುವವರಾಗಿರ್ತಾರೆ, ನಮ್ಮನ್ನು ಅವಮಾನಪಡಿಸಿದವರೇ ನಮಗೆ ಸನ್ಮಾನಗಳನ್ನು ಒದಗಿಸುವಂತೆ ದೇವರು ಅಂತಹ ಪರಿಸ್ಥಿತಿಯನ್ನು ನಮಗೆ ಸಾಧಕರಾಗಿ ಮಾಡುವಂತವರಾಗಿರ್ತಾನೆ. ನಮಗೆ ಯಾವಾಗಲೂ ನಕಾರಾತ್ಮಕ ಭಾವನೆಗಿಂತಲೂ ಸಕಾರಾತ್ಮಕವಾದಂತಹ ಭಾವನೆಗಳು, ಮಾತುಗಳು ಹೆಚ್ಚಾಗಿರಬೇಕು. ನಮ್ಮ ಮನೆಗಳಲ್ಲಿ, ಕುಟುಂಬಗಳಲ್ಲಿ ಇರಬಹುದು, ಸಭೆಗಳಲ್ಲಿರಬಹುದು, ಸಮಾಜದಲ್ಲಿರಬಹುದು, ಎಂತಹದ್ದೇ ಆದಂತಹ ಇಂತಹ ಸ್ವರಗಳು ಎದ್ದು ಬರುವಾಗ, ಸುಮ್ಮನಿರು ಎಂಬುದಾಗಿ ಸ್ವರಗಳು ಎದ್ದಾಗ, ಗದರಿಸುವಂತಹ ಸ್ವರಗಳು ಎದ್ದಾಗ ನಾವು ಎಚ್ಚರದಿಂದ ಇರಬೇಕು. ಗಮನವಿಟ್ಟು ನಾವು ವಾಕ್ಯವನ್ನು ಓದಬೇಕು. ದೇವರು ನಾವು ಕೂಗುವಾಗ ಅವನು ನಮ್ಮ ಪರವಾಗಿ ನಿಲ್ತಾನೆ. ದೇವರು ನಾವು ಪ್ರಾರ್ಥನೆ ಮಾಡುವಾಗ ನಮಗೆ ಸದುತ್ತರವನ್ನು ನೀಡುತ್ತಾನೆ. ದೇವರು ನಮ್ಮ ಕಷ್ಟವನ್ನು ಅವರಿಗೆ ಹಂಚಿಕೊಳ್ಳುವಾಗ ಆ ಕಷ್ಟಗಳನ್ನು ಪರಿಹರಿಸುತ್ತಾನೆ. ದೇವರು ನಮ್ಮ ಮೆಡಿಕಲ್ ರಿಪೋರ್ಟ್ ಅಲ್ಲೇ ಅವನು ಬದಲಾಯಿಸಿ ಯಾರು ಸಹ ಇದನ್ನು ಉಳಿಯುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳಿದ್ರು ದೇವರು ನಮ್ಮನ್ನು ಉಳಿಸುವಂತ ಶಕ್ತಿ ಅವರಲ್ಲಿ. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣಬೇಕು ಎಂಬುದಾಗಿ ಯೋಹಾನನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಹಾಗಾದ್ರೆ ನಾವು ನಂಬುವಂಥದ್ದು, ವಿಶ್ವಾಸವಿಡುವಂಥದ್ದು ಕ್ರಿಸ್ತನ ಮಾತಿನ ಆಧಾರದ ಮೇಲೆ ಆಗಿರಬೇಕು. ಯಾವುದೇ ಕಾರಣಕ್ಕೂ ನಾವು ಮನುಷ್ಯರ ಮೇಲೆ ಅಥವಾ ಯಾವುದೇ ರೀತಿಯ ಲೋಕದ ಮೇಲೆ ನಾವು ನಂಬಿಕೆ ನೀಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆಗ ನಮಗೆ ಯಾವುದೇ ರೀತಿಯ ಮಹತ್ವಗಳು ಆಗುವುದಿಲ್ಲ. 51ನೇ ನಿಮಿಷ ಹೇಳ್ತದೆ, ತಟ್ಟನೆ ಎದ್ದು ಅವನು ತನ್ನ ಹೊದಿಕೆಯನ್ನು ಹಾಕಿ ತಟ್ಟನೆಯಲ್ಲಿ ಯೇಸುವಿನ ಬಳಿಗೆ ಬಂದು ನೋಡಿ, ಎಲ್ಲರನ್ನು ತಡೆದು ಅವನನ್ನು ಸುಮ್ಮನಿರಿಸುವಂತ ಪ್ರಯತ್ನ ಮಾಡಲು ಗದರಿಸಲು. ಆದರೆ ಎಷ್ಟು ಸಮಯ ಹೇಳ್ತಾನೆ, ಅವನು ನನ್ನ ಬಳಿಗೆ ಕರತಂದ್ರೆ ಎಂಬುದಾಗಿ ಹೇಳಿದಾಗ ಅವನ ಮೇಲಿದ್ದಂತಹ ಹೊದಿಕೆಯನ್ನು ತೆಗೆದು ಹಾಕಿ ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದ. ಆದ್ರೆ ನಮ್ಮನ್ನು ದೂರದಲ್ಲಿದ್ದವರೇ ನಮ್ಮನ್ನು ದೇವರ ಹತ್ತಿರಕ್ಕೆ ತರುವಂತ ಪ್ರಯತ್ನವನ್ನು ಮಾಡುವುದಾಗಿರ್ತಾನೆ. ಅಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತೇನೆ ಎಂದು ಕೇಳಲು ಆ ಕುರುಡನು ಹೇಳ್ತಾನೆ, ನನಗೆ ಕಣ್ಣು ಬರುವಂತೆ ಮಾಡಬೇಕು, ನನಗೆ ಕಣ್ಣು ಬರುವಂತೆ ಮಾಡಬೇಕು. ಯಾಕೆ? ಅವನಿಗೆ ಹೋಗು, ನೀನು ನಿನ್ನ ನಂಬಿಕೆಯನ್ನು ಸುಸ್ತು ಮಾಡಿರಬೇಕಾಗಿ. ನೋಡಿ, ಯಾಕಂದ್ರೆ ಅವನ ನಂಬಿಕೆ ಜನರ ಮೇಲಿರಲಿಲ್ಲ, ಅವನ ವಿಶ್ವಾಸ ಅವನ ಜೊತೆಗಾರರ ಮೇಲಿರಲಿಲ್ಲ, ಅವನ ನಿರೀಕ್ಷೆ ಅವನ ಕುಟುಂಬದವರಾಗಲಿ, ಅವನ ಹಿತೈಷಿಗಳಾಗಲಿ, ಅವನ ಜನಾಂಗದವರು, ಧರ್ಮದವರಾಗಲಿ ಇರಲಿಲ್ಲ. ಆತನಿಗಿದ್ದಂತ ನಂಬಿಕೆ ಯೇಸುವಿನ ಮೇಲೆ ಮಾತ್ರ. ಅವನಲ್ಲಿ ಇದ್ದಂತ ವಿಶ್ವಾಸ ಯೇಸುವಿನಲ್ಲಿ ಮಾತ್ರವೇ ಆಗಿತ್ತು. ಯೇಸುವಿನ ಮೇಲೆ ನಂಬಿಕೆ, ವಿಶ್ವಾಸ ಇಟ್ಟಿದ್ದರಿಂದ ನಿನ್ನ ನಂಬಿಕೆಗೆ ತಕ್ಕಂತೆ ನಿನಗೆ ಕಣ್ಣು ಬರುತ್ತದೆ ಎಂಬುದಾಗಿ ಕೂಡಲೇ ಅವನಿಗೆ ಕಣ್ಣು ಬಂದವು. ಅವನು ಆ ದಾರಿಯಲ್ಲಿ ಆತನ ಹಿಂದೆ ಹೋದನು. ನಾವು ನಂಬಿಕೆ ಇಟ್ಟು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರನ್ನು ತೋರಿಸಿ. ಎರಿಕೋ ಗೋಡೆ ಬಿದ್ದದ್ದು, ಎರಿಕೋ ಗೋಡೆ ಬಿದ್ದದ್ದು 7 ದಿನ ಅವರು ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಲಿದ್ದರು. ಅವ್ರು JCB ತಗೊಂಡು ಉರುಳಿಸ್ತಿಲ್ಲ, ಗಡವಾದ ತಗೊಂಡೋಗಿ ಮಮ್ಮಿ ತಗೊಂಡೋಗಿ ಏನು ಕೆಲಸ ಕಾರ್ಯಗಳು ಮಾಡಲಿಲ್ಲ. ಅವ್ರು ಮಾಡಿದ್ದು ಬಹಳ ಸರಳವಾದಂತಹ ಕಾರ್ಯ. ಬೆಳಗಿನಿಂದ ಸಂಜೆ ತನಕ ದೇವರ ನಾಮವನ್ನು ಸ್ತುತಿಸಿದರು. ಬೆಳಗಿನಿಂದ ಸಂಜೆ ತನಕ ದೇವರ ಅದ್ಭುತಗಳನ್ನು ಅವರು ಧ್ಯಾನ ಮಾಡಿದರು. ಬೆಳಗಿನ ಸಂಜೆ ತನಕ ದೇವರ ನಾಮವನ್ನು ಕೀರ್ತಿಗೆ ಸ್ತುತಿ ಪದಗಳನ್ನು ಹಾಡುವುದರ ಮೂಲಕವಾಗಿ ಸ್ತುತಿಸಿದರು. 7ನೇ ದಿನದಲ್ಲಿ ದೇವರೇ ಆ ಗೋಡೆಯನ್ನು ಬೆಳೆಸಿದರು. ಹಾಗಾದ್ರೆ ನಮ್ಮ ಬದುಕಿನಲ್ಲಿ ಕಷ್ಟಗಳು ಬಂದಾಗ, ಕಷ್ಟಗಳ ಸಮಸ್ಯೆಗಳ ನಡುವೆ, ರೋಗ ರುಜಿನಗಳ ಕಾಯವಾದಗಳ ನಡುವೆ ಅದು ನಮ್ಮನ್ನು ಏಕಾಂಗಿಯಾಗಿ ನಮ್ಮನ್ನು ಇರಿಸಿದ್ರೆ ನಮ್ಮಲ್ಲಿ ಯಾರೂ ಇಲ್ಲ, ನನಗೆ ಸಹಾಯ ಮಾಡೋ ಶಕ್ತಿಗಳು ಯಾರಿಲ್ಲ, ನನಗೆ ಯಾವುದೇ ರೀತಿಯಾದಂತಹ ಆರೋಗ್ಯವನ್ನು ಪಡ್ಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಾವು ಆಲೋಚನೆ ಮಾಡಬಹುದು. ದೇವರನ್ನು ನಾವು ದೃಷ್ಟಿ ಮಾಡಬೇಕು. ದೇವರ ಕಡೆಗೆ ನಮ್ಮ ಆಲೋಚನೆಗಳು ಮೂಡಬೇಕು. ದೇವರನ್ನು ನಾವು ಸ್ಮರಿಸುವುದಾಗಿರಬೇಕು. ದೇವರ ಶಕ್ತಿಯನ್ನು ನಾವು ಸ್ಮರಿಸುವುದಾಗಿರಬೇಕು. ನಮಗೆ ಎಷ್ಟೇ ಕಷ್ಟಗಳು ನಮಗೆ ಸಾಯುವಷ್ಟರ ಮಟ್ಟಿಗೆ ಬಂದರು, ಎಂತಹ ಮಾರಕವಾದಂತಹ ಭಯಾನಕವಾದಂತಹ ರೋಗಗಳನ್ನು ನಮಗೆ ಮುಗಿದುಕೊಂಡರು,
ಯಾವುದೂ ಸಹ ನಮ್ಮ ಗುಡಾರದ ಸಮೀಪಕ್ಕೆ ಬರುವುದಿಲ್ಲ ಎಂಬುದಾಗಿ ಪಕ್ಕವಾಗ ಹೇಳಿದರೆ ಕೀರ್ತನೆಗಳ ಸಂಗ್ರಹ 91ನೇ ಕೀರ್ತನೆಯಲ್ಲಿ ಬರೆಯಲ್ಪಟ್ಟಂತಹ ಮಾತು, ಕೀರ್ತನೆಯ ಸಂಗ್ರಹ 91ನೇ ಕೀರ್ತನೆಯಲ್ಲಿ ಬರೆಯಲ್ಪಟ್ಟಂತಹ ಮಾತು 9ನೇ ವಚನ, ಯೆಹೋವನೇ ನನ್ನ ಶರಣು, ಪರಾಕ್ರಮವನ್ನು ನಿವಾಸ ಸ್ಥಾನ ಮಾಡಿಕೊಂಡಿದೆಯಲ್ಲ, ಯಾವ ಕೇಡುಗಳಿಗೆ ಸಂಭವಿಸಲು ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವರು ಎಂಬುದಾಗಿ. ಹಾಗಾದ್ರೆ ಬೇರೆ ಎರಿಕೋ ಗೋಡೆಯನ್ನು ಉರುಳಿಸಿದಂತಹ ಆ ಜನರು ಯುದ್ಧ ಮಾಡಲಿಲ್ಲ, ಯುದ್ಧದ ಸಾಮಗ್ರಿಗಳನ್ನು ಹಿಡಿದುಕೊಳ್ಳಲಿಲ್ಲ, ಸುಮ್ಮನೆ ವ್ಯರ್ಥವಾಗಿ ಅವರು ಸಮಯವನ್ನು ಕಳೆಯಲಿಲ್ಲ, ಬದಲಾಗಿ ದೇವರಿಗೆ ಸ್ತುತಿಯನ್ನು ಮಾಡಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿದರು. ದೇವರಿಗೆ ತಮ್ಮ ಸ್ವರದಿಂದ ತಮ್ಮ ಕಂಠದಿಂದ ಹಾಡುಗಳ ಮೂಲಕವಾಗಿ ಆತನನ್ನು ಕೊಂಡಾಡುವಂತಹ ವೇಳೆ 7ನೇ ದಿನದಲ್ಲಿ ಸಂಪೂರ್ಣವಾಗಿ ಆ ಗೋಡೆ ಕುಸಿದು ಕೆಳಗೆ ಬಿಟ್ಟು. ಹಾಗಾಗಿ ನಾವು ದೇವರ ಮಾರ್ಗದಲ್ಲಿ ಇರುವಾಗ ನಮ್ಮ ಪರವಾಗಿ ದೇವರು ಹೋರಾಡ್ತಾನೆ. ನಾವು ದೇವರಲ್ಲಿ ನೆಲೆಗೊಂಡಿರುವಾಗ ದೇವರು ತನ್ನ ದೂತರನ್ನು ಕಳುಹಿಸಿಕೊಟ್ಟು ನಮ್ಮ ಕಾಲು ಕಲ್ಲಿಗೆ ತಗಲದ ಹಾಗೆ ನಮ್ಮನ್ನು ಕಾಪಾಡ್ತಾನೆ. ನಮಗೆ ಸಕಾರಾತ್ಮಕ ಭಾವನೆಗಳು, ಸಕಾರಾತ್ಮಕವಾದಂತಹ ಆಲೋಚನೆಗಳು ನಮ್ಮೆಲ್ಲರ ಹೃದಯದಲ್ಲಿ, ಮನಸ್ಸಿನಲ್ಲಿ, ಜೀವನದಲ್ಲಿ ಇರಬೇಕು. ನಮ್ಮನ್ನು ತಡೆಗಟ್ಟುವುದಕ್ಕೆ, ನಮಗೆ ಅಡ್ಡಿಪಡಿಸುವುದಕ್ಕೆ ಜನರ ಮುಂದೆ ಬರ್ತಾರೆ. ನಮ್ಮನ್ನು ಸುಮ್ಮನಿರಿಸುವುದಕ್ಕೆ, ಗದರಿಸುವುದಕ್ಕೆ ಅನೇಕ ಜನರು ನಮಗೆ ಬರ್ತಾರೆ. ಆದರೆ ಯಾರ ಕಾರ್ಯವೂ ಸಾಗದಂತೆ ನಮಗೆ ದೇವರು ಕಾರ್ಯ ಸಹಾಯಕನಾಗಿ ವಿಶೇಷವಾದಂತಹ ಸಂಗತಿಗಳನ್ನು ನಮಗೆ ಒದಗಿಸ್ತಾನೆ. ಗಲಾತ್ಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನ, ಗಲಾತ್ಯ 6:2 ಹೇಳ್ತದೆ, ಒಬ್ಬರ ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳಲಿ, ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳಲಿ ಎಂಬುದಾಗಿ ಹೇಳಿದೆ. ನಾವು ಇತರರ ಕಷ್ಟಗಳನ್ನು ನಮ್ಮ ಕಷ್ಟವೆಂದು ಎಣಿಸಬೇಕು, ಇತರರ ನೋವನ್ನು ನಮ್ಮ ನೋವು ಎಂಬುದಾಗಿ ಎಣಿಸಿ ಅವರಿಗೆ ಸ್ಪಂದಿಸುವಂತಹ, ಸಹಾಯ ಮಾಡುವಂತಹ ಆ ಮನಸ್ಸು ನಮ್ಮಲ್ಲಿ ಇರಬೇಕು. ಸುಮ್ಮನಿರಿಸುವಂತಹ, ಗದರಿಸುವಂತಹ, ಅವರನ್ನು ದೂರ ಬಿಡುವಂತಹ ಪ್ರಯತ್ನವನ್ನು ನಮ್ಮ ಜೀವನದಲ್ಲಿ ಯಾವತ್ತೂ ಮಾಡಬಾರದು. ಯಾಕಂದ್ರೆ ನಮಗೆ ದೇವರು ಅದ್ಭುತಗಳನ್ನು, ಮಹತ್ವಗಳನ್ನು ಮಾಡುವ ಶಕ್ತನಾಗಿರುವಾಗ ದೇವರನ್ನೇ ನಾವು ಆಶ್ರಯಿಸಬೇಕು. ದೇವರಲ್ಲೇ ನಮ್ಮ ನಂಬಿಕೆ ಇರಬೇಕು, ಮನುಷ್ಯರ ಮೇಲೆ ಅಲ್ಲವೇ. ನಮಗೆ ಕಷ್ಟಗಳು, ಸಮಸ್ಯೆಗಳು, ರೋಗ ರುಜಿನಗಳು, ಕಾಯಿಲೆಗಳು ಎದುರಾಗುವಾಗ, ನಮ್ಮ ಉದ್ಯೋಗದಲ್ಲಿ, ನಮ್ಮ ವ್ಯವಹಾರಗಳಲ್ಲಿ ನಷ್ಟ ಸಂಭವಿಸುವಾಗ, ನಾವು ಆರ್ಥಿಕ ಕುಸಿತಕ್ಕೆ ನಾವು ಬಂದಾಗ ದೇವರಲ್ಲಿ ನಾವು ನಂಬಿಕೆ ಇಡುವಂಥದ್ದನ್ನು ನಾವು ಮರೆಯಬಾರದು. ದೇವರಿಗೆ ನಾವು ನಂಬಿಕೆಯಿಂದ ಪ್ರಾರ್ಥಿಸುವುದನ್ನು ಮರೆಯಬಾರದು. ನಾವು ದೇವರ ಪರವಾಗಿ ನಿಲ್ಲುವಂಥದ್ದನ್ನು ನಾವು ಮರೆಯಬಾರದು. ಬೇರೆ ನಾವು ಬಲಹೀನನಾಗಿ ನಾವು ಒಬ್ಬರೇ ನಿಂತಾಗ ನನ್ನ ಕೃಪೆ ನಿನಗೆ ಸಾಕು ಎಂಬುದಾಗಿ ಪೌಲನು ಹೇಳಿದಂತೆ ನಮ್ಮೆಲ್ಲರಿಗೆ ದೇವರ ಕೃಪೆ ಹೊಂದಿದ್ದರೆ ಸಾಕು. ನಾವು ಎಲ್ಲಿ ಹೋದರೂ ಬದುಕುತ್ತೇವೆ, ಎಲ್ಲಿ ಹೋದರೂ ನಮ್ಮ ಜೀವಿತವನ್ನು ಅಚ್ಚುಕಟ್ಟಾಗಿ ನಾವು ಸಾಗಿಸಿಕೊಂಡು ಹೋಗುವುದಕ್ಕೆ ಪ್ರಯತ್ನ ಆಗುತ್ತೆ. ಹೀಗಿರುವುದರಿಂದ ನಮ್ಮ ಬದುಕಿನಲ್ಲಿ ನಮಗೆ ಎಷ್ಟೇ ರೀತಿಯಾದಂತಹ ಸಮಸ್ಯೆಗಳು, ಕಷ್ಟಗಳು ಬಂದಾಗ ನಾವು ದೇವರನ್ನು ಸ್ತುತಿಸುವವರಾಗಿರಬೇಕು. ಕಷ್ಟಗಳನ್ನು, ಅದರ ನೋವುಗಳನ್ನು, ಕಣ್ಣೀರುಗಳನ್ನು ಮಾತನಾಡುವುದಕ್ಕಿಂತ, ಸಮಸ್ಯೆಗಳನ್ನು ನಾವು ವೈಭವೀಕರಿಸುವುದಕ್ಕಿಂತ ನಾವು ನಮ್ಮ ಜೀವಿತದಲ್ಲಿ ದೇವರ ಶಕ್ತಿಯನ್ನು ಪ್ರಕಟಿಸುವುದಕ್ಕೆ, ನಾವು ದೇವರ ಕಾರ್ಯಗಳನ್ನು, ನಾವು ಅದ್ಭುತಗಳನ್ನು, ಮಹತ್ವಗಳನ್ನು ನಾವು ಮಾತನಾಡುತ್ತಲೇ ಇರಬೇಕು. ನಮ್ಮ ಮಾತುಗಳಿಂದ ನಮ್ಮನ್ನು ನಾವು ಧೈರ್ಯವನ್ನು, ಪ್ರೇರೇಪಣೆಯನ್ನು ಒಳ್ಳೆಯ ರೀತಿಯಲ್ಲಿ ನಾವು ತಂದುಕೊಳ್ಳುವರಾಗಿರಬೇಕು. ಈ ಕಾರ್ಯಗಳಿಂದ ಸಾಧ್ಯವಾಗುತ್ತದೆ, ಈ ಕೆಲಸವನ್ನು ನಾನು ಮಾಡಿ ಮುಗಿಸ್ತೇನೆ, ಇದು ನನ್ನಿಂದ ಅಸಾಧ್ಯವಾದರೂ ಸಾಧ್ಯವಾಗುವಂತಹ ಶಕ್ತಿ ಇರುವಂತಹ ದೇವರು ನನ್ನಲ್ಲಿದ್ದುಕೊಂಡು ಇದನ್ನು ಕಾರ್ಯ ಸಾಧಿಸ್ತಾನೆ ಎನ್ನುವಂತಹ ಆ ಮನೋಭಾವನೆ ಇದ್ದರೆ ಖಂಡಿತವಾಗಿ ನಾವು ಎಲ್ಲರನ್ನು ಜಯಿಸ್ತೇವೆ. ಖಂಡಿತವಾಗಿ ನಾವು ಎಲ್ಲರಿಂದಲೂ ನಾವು ಜಯಿಸಿ ನಾವು ಮೇಲಕ್ಕೆ ಬರುವಂತರಾಗಿರ್ತೇವೆ. ಕಾಯಿಲೆ ದೊಡ್ಡದಲ್ಲ, ಸಮಸ್ಯೆ ದೊಡ್ಡದಲ್ಲ, ಕಷ್ಟಗಳು ದೊಡ್ಡದಲ್ಲ, ಅಥವಾ ನಾವು ನಮ್ಮನ್ನು ನಾವು ತಿರಸ್ಕಾರಕ್ಕೆ ಒಳಪಡಿಸಿಕೊಂಡು ನನ್ನಿಂದ ಇದಾಗುವುದಿಲ್ಲ ಎಂಬುದಾಗಿ ನಕಾರಾತ್ಮಕತೆ ಭಾವನೆಗಳನ್ನು ನಾವು ಇಟ್ಟುಕೊಳ್ಳುವುದಕ್ಕಿಂತ ದೇವರು ಎಲ್ಲರಿಗಿಂತಲೂ ದೊಡ್ಡವನು, ದೇವರು ಎಲ್ಲವನ್ನು ಮಾಡಬಲ್ಲವನು, ದೇವರಿಂದ ಅಸಾಧ್ಯವಾದಂತಹ ಕಾರ್ಯಗಳು ಯಾವುದೂ ಇಲ್ಲ ಎಂಬುದಾಗಿ ನಾವು ದೇವರಲ್ಲಿ ನಂಬಿಕೆಯನ್ನು ನಾವು ಪ್ರಾರ್ಥಿಸುವಾಗ ನಮ್ಮ ನಂಬಿಕೆಗೆ ಅನುಸಾರವಾಗಿ ದೇವರು ನಮಗೆ ಅದ್ಭುತ ಮಾಡುತ್ತಾನೆ. ನಮ್ಮ ಕಾರ್ಯಗಳನ್ನು ಕೈಗೂಡಿಸ್ತಾನೆ, ನೆರವೇರಿಸ್ತಾನೆ. ನಮಗೆ ಅಗತ್ಯವಿರುವಂತಹ ಸಂಗತಿಗಳನ್ನು ಯೆಹೋವ ಈಡಾಗಿ ನಮಗೆ ಕೊಡ್ತಾನೆ. ಯೆಹೋವ ರಾಮವಾಗಿದ್ದರೂ ನಮಗೆ ಆರೋಗ್ಯವನ್ನು ಸಹ ನಮಗೆ ದಯಪಾಲಿಸ್ತಾನೆ. ಜನರು ನಮ್ಮನ್ನು ಕೈಬಿಟ್ಟರು, ಯೇಸು ಸ್ವಾಮಿ ನಮ್ಮನ್ನು ಕೈಬಿಡುವುದಿಲ್ಲ. ಜನರು ನಮ್ಮನ್ನು ತಿರಸ್ಕರಿಸಿದ್ರು, ದೇವರಾದಂತಹ ಮಗನಾದಂತಹ ಯೇಸು ಸ್ವಾಮಿ ನಮ್ಮನ್ನು ತಿರಸ್ಕರಿಸುವುದಿಲ್ಲ. ಜನರು ನಮ್ಮನ್ನು ಅವಮಾನಪಡಿಸಿದರೆ ಅವರ ಮುಂದೆ ನಮಗೆ ಸನ್ಮಾನವನ್ನು ಏರ್ಪಡಿಸುವಂತವನು ದೇವರಾಗಿದ್ದಾನೆ. ನಮ್ಮನ್ನು ತಿರಸ್ಕರಿಸುವಂತ ಜನರು ದೇವರು ನಮ್ಮನ್ನು ಸ್ವೀಕರಿಸಿ, ಅವರೆಲ್ಲ ನಮ್ಮನ್ನು ದೇವರು ಸ್ವೀಕರಿಸ್ತಾರೆ ಎನ್ನುವಂತ ಸಂತೋಷದ ದಿನಗಳನ್ನು ನಮಗೆ ಅನುಭವಿಸ್ತಾರೆ. ನಮಗೆ ಅಸಮಾಧಾನವನ್ನು, ಅಶಾಂತಿಯನ್ನು ಮಾಡುವಂತ ಜನರ ಮುಂದೆ ನಾವು ಸಮಾಧಾನದಿಂದ, ಶಾಂತಿಯಿಂದ, ನೆಮ್ಮದಿಯಿಂದ ಬದುಕುವುದಕ್ಕೆ ದೇವರು ನಮಗೆ ಆಸ್ಪದ ಮಾಡಿಕೊಡುತ್ತಾರೆ. ನಾವು ದೇವರ ಮಾರ್ಗದಲ್ಲಿ ಇರಬೇಕು. ನಾವು ಯಾವತ್ತೂ
ಸುಮ್ಮನಿರಿಸುವಂತ, ಗದರಿಸುವಂತ, ನಮಗೆ ತೊಂದರೆ ತಾಪತ್ರಗಳನ್ನು ಹೊಂದುವಂತ, ನಮ್ಮ ಮನಸ್ಸುಗಳನ್ನು ನೋಯಿಸುವಂತಹ ಜನರ ಮಾತುಗಳಿಗೆ, ಜನರ ವರ್ತನೆಗಳಿಗೆ, ಹೀಗೆ ಟಿಪ್ಪಣಿಗಳಿಗೆ ನಾವು ಮನಸ್ಸು ಕೊಡಬಾರದು. ನಮ್ಮ ಹೃದಯವನ್ನು ಆ ಕಡೆಗೆ ಹೊಲಿಸುವುದಕ್ಕೆ ಹೋಗಬಾರದು, ನಮ್ಮ ಕಿವಿಗಳನ್ನು ಆ ಕಡೆಗೆ ಕೊಡಬಾರದು. ನಾವು ಯಾವಾಗಲೂ ದೇವರ ವಾಕ್ಯದ ಧ್ಯಾನದಲ್ಲಿದ್ದು ನಮ್ಮ ಪ್ರಾರ್ಥನೆಗಳನ್ನು ದೇವರಿಗೆ ಸಲ್ಲಿಸಲಿದ್ರೆ, ಒಂದು ದಿನ ಈ ಬಾರ್ತಿಮಾಯನಿಗೆ ಹೇಳಿದಂತೆ, ನಾನು ನಿನಗೆ ಏನು ಮಾಡಬೇಕು ಎಂಬುದಾಗಿ ಹೇಳಿದಂತೆ, ನನಗೆ ಕಣ್ಣು ಬರುವಂತೆ ಮಾಡುವ ಎಂಬುದಾಗಿ ಹೇಳಿದಾಗೆ, ನಿನ್ನ ನಂಬಿಕೆಯನ್ನು ಸ್ವಸ್ಥ ಮಾಡಬೇಕು ಎಂಬುದಾಗಿ ಹೇಳಿದಂತೆ, ನಮ್ಮ ಬದುಕಿನಲ್ಲೂ ನಮ್ಮ ನಂಬಿಕೆಗೆ ಅನುಸಾರವಾಗಿ ನಾವು ಬೇಡಿಕೊಳ್ಳುವುದಕ್ಕೆ ತಕ್ಕಂತೆ ದೇವರು ನಮಗೆ ಅನುಗ್ರಹಿಸ್ತಾರೆ. ಯಾಕಂದ್ರೆ ದೇವರ ವಾಕ್ಯ ಹೇಳಿದ್ರೆ, ನೀವು ಬೇಡಿಕೊಳ್ಳಲು ನಿಮಗೆ ದೊರೆಯುವುದು, ತಟ್ಟಿರಿ ತೆರೆಯುವುದು. ಹಾಗಾದ್ರೆ ನಾವು ಬೇಡಿಕೊಳ್ಳುವಾಗ, ನಾವು ತಟ್ಟುವಾಗ ಅದು ದೇವರ ಮನೆಯ ಬಾಗಿಲನ್ನು ತಟ್ಟಬೇಕು. ದೇವರ ಹೃದಯದ ಬಾಗಿಲಲ್ಲಿ ನಾವು ತಟ್ಟುತ್ತಾ ಇರುವುದಾದ್ರೆ ಆತನು ನಮ್ಮನ್ನು ಸೇರಿಸಿಕೊಳ್ತಾನೆ. ನಮ್ಮ ಹೃದಯದಲ್ಲೂ ಆತನನ್ನು ನಾವು ಬರಮಾಡಿಕೊಳ್ಳುವುದಾದ್ರೆ ನಮಗೆ ಕಷ್ಟಗಳಿರುವುದಿಲ್ಲ, ಸಮಸ್ಯೆಗಳಿರುವುದಿಲ್ಲ, ತೊಂದರೆಗಳಿರುವುದಿಲ್ಲ. ಸುಮ್ಮನಿರಿಸುವವರು ಸಹ ನಮ್ಮ ಇದರಲ್ಲಿ ಇರುವುದಿಲ್ಲ, ಗದರಿಸುವವರು ನಮ್ಮ ಅಕ್ಕಪಕ್ಕದಲ್ಲಿ ಇರುವಂತೆ ನಮಗೆ ಸುಕ್ಷೇಮವನ್ನು ಆತನು ನೀಡುತ್ತಾನೆ. ಹಾಗೆಯೇ ನಾವು ನಮ್ಮ ಜೀವಿತದಲ್ಲಿ ಇತರರ ಕಷ್ಟದಲ್ಲಿದ್ದಾಗ, ಸಮಸ್ಯೆಯಲ್ಲಿದ್ದಾಗ ಅದನ್ನೇ ನಾವು ಮಾತನಾಡುವುದನ್ನು ಬಿಟ್ಟು ಬಗೆಹರಿಸುವಂತಹ ಪ್ರಯತ್ನಕ್ಕೆ ನಾವು ಮುಂದಾಗಬೇಕು. ನನ್ನ ಆಲೋಚನೆಯಿಂದ, ನನ್ನ ಮಾತುಗಳಿಂದ ನಾನು ಇನ್ನೊಬ್ಬರ ಕಷ್ಟವನ್ನು ಹೋಗಲಾಡಿಸುವುದಕ್ಕೆ ಸಾಧ್ಯವಿಲ್ಲ ಅನ್ನೋದಾದರೆ, ಪ್ರಾರ್ಥನೆ ಮೂಲಕವಾಗಿ ದೇವರ ಬಲ ಅವರಿಗೆ ದೊರೆಯಲಿ, ಪ್ರಾರ್ಥನೆ ಮೂಲಕ ದೇವರ ಶಕ್ತಿ ಅವರಿಗೆ ದೊರೆಯಲಿ, ಪ್ರಾರ್ಥನೆ ಮೂಲಕವಾಗಿ ನಾವು ದೇವರಲ್ಲಿ ಬಿಡುವಾಗ ದೇವರು ಅವರಿಗೆ ಅವರ ಕಷ್ಟಗಳನ್ನು ಸ್ಪಂದಿಸಿ ಎಲ್ಲ ಕಷ್ಟಗಳನ್ನು ಹೋಗಲಾಡಿಸಲಿ ಎನ್ನುವಂತಹ ಪ್ರಾರ್ಥನೆಯ ಜೀವಿತ ನಮ್ಮದಾಗಿರಬೇಕು. ಸುಮ್ಮನಿರಿಸುವಂತಹ, ಗದರಿಸುವಂತಹ, ನಕಾರಾತ್ಮಕ ಭಾವನೆಗಳನ್ನು ಇಟ್ಟುಕೊಳ್ಳುವಂತಹ ಅನೇಕ ಮಾತುಗಳು, ವರ್ತನೆಗಳು ನಮ್ಮಲ್ಲಿ ಯಾರು. ವಾಕ್ಯ ಹೇಳಿದಂತೆ, ಒಬ್ಬರ ಭಾರವನ್ನು ಒಬ್ಬರು ಹೊತ್ತುಕೊಳ್ಳಲಿ, ನೀವು ಒಬ್ಬರಿಗೋಸ್ಕರ ಒಬ್ಬರು ನೀವು ಪ್ರಾರ್ಥನೆ ಮಾಡಬೇಕು. ನಾನು ಹೇಳಿದಂತೆ ನಾವು ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಿ, ಒಬ್ಬರ ಕಷ್ಟಗಳಲ್ಲಿ ನಾವು ಸ್ಪಂದಿಸಬೇಕು, ಕಷ್ಟಗಳನ್ನು ಪರಿಹರಿಸುವಂತ ಪ್ರಯತ್ನಗಳನ್ನು ಮಾಡಬೇಕು. ಸುಮ್ಮನಿರಿಸುವಂತ, ಗದರಿಸುವಂತ ಸ್ವರಗಳನ್ನು ನಮ್ಮದಾಗಬಾರದು, ಅಡ್ಡಿಪಡಿಸುವಂತಹ ಜೀವಿತ ನಮ್ಮದಾಗಬಾರದು. ಇನ್ನೊಬ್ಬರ ಬದುಕಿಗೆ ನಾವು ಅಡ್ಡವಾಗಿ ನಿಂತುಕೊಂಡು ದೇವರ ಮಾರ್ಗದಲ್ಲಿ ನಡೆಯಲಿಕ್ಕೆ ನಾವು ನಮ್ಮ ಬದುಕನ್ನು ಸಾಗಿಸಬಾರದು. ದೇವರು ನಮ್ಮ ಪರವಾಗಿ ನಿಂತಾಗ, ದೇವರು ನಮ್ಮ ಪಕ್ಷವಾಗಿರುವಾಗ ನಮ್ಮನ್ನು ಯಾರು ಸಹ ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಯಾವ ದುಷ್ಟಶಕ್ತಿಯು, ಯಾವ ದುರಾತ್ಮನ ಪ್ರೇರಣೆ, ಯಾವ ಸೈತಾನನ ಕುತಂತ್ರ ಉಪಯುಕ್ತಿಯು ನಮ್ಮ ಬದುಕಿನ ನಡೆಯುವುದಕ್ಕೆ ಸಾಧ್ಯವಿಲ್ಲ. ಬೇರೆ ಈ ಬಾರ್ತಿಮಾಯನಂತಹ ಕಣ್ಣು ಕಾಣದಿದ್ದರೂ ಸಹ ಅವನ ಆಲೋಚನೆ ಯೇಸುವಾಗಿತ್ತು, ಅವನು ದರ್ಶಿಸಬೇಕಾದದ್ದು ಯೇಸುವಾಗಿತ್ತು, ಅವನ ಮಾತುಗಳು ಯೇಸುವಿನ ಮೇಲೆ ಇತ್ತು, ಯೇಸುವಿನ ದೃಷ್ಟಿಯ ಮೇಲೆ ಅವನು ಇಟ್ಟಾಗ ಆತನಿಗೆ ಕಂಡು ಬಂದಿತು, ಅವನ ದೃಷ್ಟಿ ನೋಡುವಂತಾಯಿತು. ಬೇರೆ ಈ ದಿನ ಈ ಬಾರ್ತಿಮಾಯನಿಗೆ ಕಣ್ಣು ಕೊಟ್ಟದ್ದು ಕೇವಲ ದೈಹಿಕವಾಗಿ ಅಲ್ಲದೆ, ನನ್ನ ನಿಮ್ಮೆಲ್ಲರಿಗೆ ಕಣ್ಣು ಕಂಡರೂ ಸಹ ಚೆನ್ನಾಗಿ ನೋಡುವುದಕ್ಕೆ ನೋಟವಿದ್ದರೂ, ದೃಷ್ಟಿ ಇದ್ದರೂ ನಾವು ಈ ಸುಮ್ಮನಿರಿಸುವಂತ, ಗದರಿಸುವಂತಹ ಸ್ವರಗಳಲ್ಲಿ ನಾವು ಒಂದಾಗಿರಬಾರದು. ಬದಲಾಗಿ ಆಧ್ಯಾತ್ಮಿಕ ಕಣ್ಣುಗಳನ್ನು ತೆರೆದಂತಹ ದೇವರ ಪರವಾಗಿ ನಾವು ನಿಲ್ಲುವವರಾಗಿರಬೇಕು. ಆಧ್ಯಾತ್ಮಿಕ ಕಣ್ಣುಗಳನ್ನು ತೆರೆದಂತಹ ದೇವರಿಗೋಸ್ಕರವಾಗಿ ನಾವು ಬದುಕಬೇಕು. ನಮ್ಮ ಗುರಿ ದೇವರ ಮಾರ್ಗವಾಗಿರಬೇಕು. ನಮ್ಮ ಧ್ಯೇಯ ದೇವರ ಸಹವಾಸದಲ್ಲಿರಬೇಕು. ನಾವು ದೇವರ ವಾಕ್ಯದಲ್ಲಿ ನೆಲೆಗೊಂಡಿರಬೇಕು ಎನ್ನುವಂಥದ್ದು ಈ ದಿನ ನಮಗೆ ಈ ಬಾರ್ತಿಮಾಯನಿಗೆ ಕಣ್ಣು ಕೊಡುವಂತಹ ಮಹತ್ವದ ಮೂಲಕವಾಗಿ ನಮ್ಮ ಬದುಕಿನ ಹೃದಯದ ಮತ್ತು ದೈಹಿಕವಾದಂತಹ ಕಣ್ಣುಗಳನ್ನು ತೆರೆಯುವಂತಹ ಪ್ರಯತ್ನವನ್ನು ಈ ಯೇಸು ಸ್ವಾಮಿ ಮಾಡಿದ್ದಾರೆ. ನಿಮ್ಮ ಬದುಕಿನಲ್ಲಿ, ನಿಮ್ಮ ಜೀವಿತದಲ್ಲಿ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳನ್ನು ಒಳಗೊಂಡಾಗ ಅವನ್ನು ನೀವು ಸ್ಮರಿಸಬೇಡಿ, ಅವುಗಳ ವಿಷಯದಲ್ಲಿ ಮಾತನಾಡಬೇಡಿ. ಯಾಕಂದ್ರೆ ವಾಕ್ಯಭಾಗ ಹೇಳುತ್ತದೆ, ಮನುಷ್ಯನ ಆಯುಷ್ಕಾಲ 80, ಬದಲಿಸಿದರೆ 80. ಕಷ್ಟ ಸಂಕಟಗಳೇ ಆ ಆಡಂಬರ, ಅದರ ವಿಷಯದಲ್ಲಿ ನಮ್ಮ ಚಿಂತೆ, ನಮ್ಮ ಆಲೋಚನೆ, ನಮ್ಮ ಮೆಲುಕು ಹಾಕುವಂತಹ ಮಾತುಗಳಾಗಿರಬಾರದು. ದೇವರು ನಮಗೆ ಅದ್ಭುತ ಮಾಡುವನಾಗಿದ್ದಾನೆ. ದೇವರ ಮೇಲೆ ನಾವು ನಂಬಿಕೆ ಇಡುವಂತ ಪ್ರಯತ್ನ ಮಾಡೋಣ. ದೇವರಿಗಾಗಿ ನಾವು ಬದುಕುವಂತ ಪ್ರಯತ್ನ ಮಾಡೋಣ. ಇತರರನ್ನು ನಾವು ಗದರಿಸುವಂತಹ, ಸುಮ್ಮನಿರಿಸುವಂತಹ, ಅಡ್ಡಿಪಡಿಸುವಂತಹ ಜೀವಿತ ನಮ್ಮದಾಗಬಾರದು. ನಾವು ದೇವರ ಮಾರ್ಗದಲ್ಲಿ ನಡೆದು ಇತರರನ್ನು ದೇವರ ಮಾರ್ಗದಲ್ಲಿ ನಡೆಸುವಂತ ಪ್ರಯತ್ನವನ್ನು ನಾವು ಮಾಡುವಾಗ ದೇವರು ನಮಗೆ ಅದ್ಭುತವನ್ನು ಮಾಡ್ತಾನೆ, ಮಹತ್ವವನ್ನು ಮಾಡ್ತಾನೆ, ನಮಗೆ ಆರೋಗ್ಯ ನೀಡುತ್ತಾನೆ, ಸ್ವಸ್ಥತೆ ಕೊಡ್ತಾನೆ, ರೋಗ ರುಜಿನಗಳನ್ನು ಗುಣಪಡಿಸ್ತಾನೆ, ನಮಗೆ ಸುಕ್ಷೇಮವನ್ನು ನೀಡುತ್ತಾನೆ, ಸಮಾಧಾನ, ಶಾಂತಿ, ನೆಮ್ಮದಿಯನ್ನು ನಮ್ಮ ಬದುಕಿನಲ್ಲಿ ಅನುಭವಿಸ್ತಾನೆ. ಈ ಬಾರ್ತಿಮಾಯನಿಗೆ ಕಂಡು ಬಂದದ್ದು ಅವನು ಯೇಸುವಿನ ಮೇಲೆ ಇಟ್ಟಂತಹ ನಂಬಿಕೆ ಮೇಲೆ. ನನ್ನ ನಿಮ್ಮೆಲ್ಲರ ನಂಬಿಕೆ ಇಂದು ಈ ಕ್ಷಣ ದೇವರ ಮೇಲೆ ಮಾತ್ರವೇ ಆಗಿರಲಿ. ನಕಾರಾತ್ಮಕ ಭಾವನೆಗಳನ್ನು ಬಿಟ್ಟು ಬಿಡ್ರಿ, ನಕಾರಾತ್ಮಕವಾದಂತಹ ಮಾತುಗಳನ್ನು ಆಡುವಂಥದ್ದು ಬಿಟ್ಟು ಬಿಡ್ರಿ. ಸಕಾರಾತ್ಮಕವಾದಂತಹ ಮಾತುಗಳಿಂದ, ಭಾವನೆಗಳಿಂದ, ವ್ಯಕ್ತಿತ್ವಗಳಿಂದ ನಿಮ್ಮ ಬದುಕನ್ನು ಸಾಗಿಸಿಕೊಂಡು ಇತರರಿಗೆ ಸಹಾಯ ಹಸ್ತವನ್ನು ಚಾಚರಿ, ಸಹಾಯ ಮಾಡುವಂತಹ ಮನೋಭಾವವಾಗಿದ್ದು ದೇವರಿಗೆ ಮೆಚ್ಚಿಯಾದಂತ ರೀತಿಯಲ್ಲಿ ನಡೆದುಕೊಳ್ಳಿ. ಈಗಾಗಲೇ ದೇವರಾದಂತಾನೆ ತನ್ನ ಮೂಲಕವಾಗಿ ನಮ್ಮೆಲ್ಲರಿಗೂ ಸಹಾಯ ಅನುಗ್ರಹಿಸಲಿ. ನಮ್ಮ ಕಾರಣಗಳನ್ನು ದೇವರಿಗೆ ಸಮರ್ಪಿಸುವ ಹಾಗೆ ತಮ್ಮೆಲ್ಲರೂ ಈ ಮಾಡೋಣ.
ಪ್ರಾರ್ಥನೆ ಮಾಡೋಣ. ಎಲ್ಲ ಉಳ್ಳವರ ಗಮನಗಳ ಕುಲದ ಮೂಲಗಳಿಗೆ ಈ ಸಮಯದಲ್ಲಿ ನಾವು ಹೊರಗಡೆ ನೀನು ಕೊಟ್ಟಿರುವಂತಹ ನಾವು ಅಪರಿಮಿತವಾದ ವಿಷಯಗಳನ್ನು ಸ್ವೀಕರಿಸಿ ಮಾಡಲು ಸಹಾಯಗೋಸ್ಕರ ಸ್ವಲ್ಪಡಿಸಿಕೊಳ್ಳಲು ಸಹಾಯಿಸು. ಕೊಡುವಂತ ಮನಸ್ಸನ್ನು ಹೆಚ್ಚಾಗಲಿ ಸನ್ನಿಧಾನ ನಾವು ಕೊಡುವಂತಷ್ಟು ನಾವು ಐಶ್ವರ್ಯಗಳನ್ನು ಪಡೆಯಲಾಗುವ ನಮಗೆ ಸಹಾಯ ಮಾಡಿ. ಇದನ್ನು ನಾವು ಕೇಳಿದಂತಹ ವಾಕ್ಯದ ಮೂಲಕವಾಗಿ ನಮ್ಮನ್ನು ನಾವು ನಿನ್ನ ವಾಕ್ಯದ ನೆರವೇರುವ ಹಾಗೆ ನಿನ್ನಲ್ಲಿ ನಾವು ದೃಷ್ಟಿಗೆ ರೂಪ ಹಾಗೆ ನಿನ್ನ ಮಾರ್ಗವನ್ನು ನಡೆಯುವುದಕ್ಕೆ ಎಷ್ಟೇ ಹಿಂಸೆಗಳು ಸಂಕಟಗಳು ಶೋಧನೆಗಳು ಬಂದಾಗಿ ನಿನ್ನನ್ನು ತಲುಪುವ ನಿನ್ನ ಸಮೀಪಕ್ಕೆ ಬರುವಂತಹ ನಿನ್ನ ವಾಕ್ಯದಲ್ಲಿ ನೆಲೆಗೊಳ್ಳುವಂತಹ ಪ್ರಯತ್ನದಲ್ಲಿ ನಾವು ತೊಡಗಿಸಿಕೊಳ್ಳುವುದಕ್ಕೆ ಸಹಾಯ ಅವಶ್ಯಕ. ಸುಮ್ಮನಿರಿಸುವಂತಹ ಗದರಿಸುವಂತಹ ಅಡ್ಡತಡೆಯನ್ನು ಮಾಡುವಂತಹ ವ್ಯಕ್ತಿಗಳು ಸ್ವಯಂ ಪ್ರಾಣಿಗಳೇ, ಪ್ರೋತ್ಸಾಹ ಮಾಡುವಂತಹ ಉತ್ತೇಜಿಸುವಂತಹ ಜೀವಿತ ಮಾತುಗಳು ಬದುಕುಗಳನ್ನು ನಮ್ಮ ಜೀವನದಲ್ಲಿ ಕಷ್ಟಗಳು ಶೋಧನೆಗಳು ಬಂದಾಗ ದೇವರಾದ ನೀನು ವಿಮೋಚನಾದಂತಹ ನಮ್ಮವರಾದಂತಹ ಯೇಸು ನಮ್ಮ ಮಧ್ಯದಲ್ಲಿದ್ದಾನೆ. ನಮ್ಮ ಸ್ತ್ರೀಗಳಾಗಿದ್ದಾಗ ನಮ್ಮ ಕಷ್ಟಗಳನ್ನು ಪರಿಹರಿಸಿ ನಮಗೆ ಸುಖ ಸಂತೋಷ ಸಮಾಧಾನ ಎಂಬುದನ್ನು ಪಾಲಿಸ್ತಾನೆ ಎಂಬುದಾಗಿ ನಿನ್ನಲ್ಲಿ ನಂಬಿಕೆಯನ್ನು ನಾವು ಜೀವಿಸುವ ಹಾಗೆ ಸಹಾಯ ಮಾಡಿ. ನಮ್ಮ ಅನಾರೋಗ್ಯದಲ್ಲಿ ಅಸೌಖ್ಯದಲ್ಲಿ ವೈದ್ಯರ ಮಾತುಗಳಿಗಿಂತ ವೈದ್ಯಕೀಯ ಚಿಕಿತ್ಸೆಗಳಿಗಿಂತ ಔಷಧ ಮರುಗಳಿಗಿಂತಲೂ ಘನವೈದ್ಯರು ಮಹಾದೇವರು ನೀಡಿದ್ದಿ ನೀನು ನಮಗೆ ಗುಣಪಡಿಸುತ್ತೆ ಸ್ವಸ್ಥತೆ ನೀಡುತ್ತೆ ಎನ್ನುವಂತಹ ಆಲೋಚನೆ ಮೇರೆಗೆ ನಾವು ಬದುಕುವುದಕ್ಕೆ ಸಹಾಯ. ಕಷ್ಟಗಳನ್ನು ಮೆಲುಕು ಹಾಕುವುದು ನಮ್ಮ ಜೀವಿತದಲ್ಲಿ ಹಿಂದಿನ ದಿನಗಳಲ್ಲಿ ನಾವು ಅನುಭವಿಸಿದಂತಹ ಕಹಿ ನೆನಪುಗಳು ಕಹಿ ಘಟನೆಗಳನ್ನು ನಾವು ಮೆಲುಕು ಹಾಕುವುದನ್ನು ಬಿಟ್ಟು ನಿನ್ನ ವಾಕ್ಯದ ಧ್ಯಾನದಲ್ಲಿ ಪ್ರಾರ್ಥನೆಯಲ್ಲಿ ನಾವು ಉಪವಾಸದಲ್ಲಿ ನಿಂತುಕೊಂಡಾಗಿ ನಿನ್ನನ್ನು ಕೊಂಡಾಡುವುದು ನೀನು ಮಹಾದೇವರು, ದೊಡ್ಡದಾದಂತಹ ದೇವರು, ಅದ್ಭುತಗಳನ್ನು ಮಾಡುವ ಶಕ್ತನಾಗಿದ್ದೆ, ಮಹತ್ವವನ್ನು ಮಾಡುವ ದೇವರು ನೀನೇ ಎಂಬುದಾಗಿ ನಾವು ಇತರರಿಗೆ ಆ ಕಾರ್ಯಗಳ ನೆನಪಾಗಿ ಪ್ರಚುರಪಡಿಸುವಂತಹ ನಿನ್ನ ನಾಮವನ್ನು ಹೂಡುವಂತಹ ಕೊಂಡಾಡುವಂತಹ ಸ್ಥಿತಿಯಲ್ಲಿ ನಮಗೆ ನಿಲ್ಲಿಸು. ನಮ್ಮ ಬಾಯ ಮಾತುಗಳು ನಮ್ಮ ಹೃದಯದ ಧ್ಯಾನದಲ್ಲಿ ಕೊಂಡಾಡುವುದಕ್ಕಾಗಿ ನಿನ್ನಲ್ಲಿ ನಾವು ದೃಷ್ಟಿ ಇಟ್ಟುಕೊಂಡು ನಿನ್ನ ಮಾತನ್ನು ಮೂಲಕವಾಗಿ ನಡೆದು ಅದ್ಭುತಗಳು ಮಹತ್ವಗಳನ್ನು ಹೊಂದುವಂತಹ ಆ ದಿನಗಳನ್ನು ಕಾಣುವಂತಹ ರೀತಿಯನ್ನು ನಡೆಸುವುದು. ನೀನೇ ನಮ್ಮ ಮಧ್ಯಸ್ಥರು, ಸಹಾಯಕರು, ಕೃಪೆ ಮಮತೆ ವಾತ್ಸಲ್ಯದ ಪ್ರೀತಿಯ ಮೇಲೆ ನಮ್ಮನ್ನು ಪೋಷಿಸುವುದಾಗಿದ್ದೀವಿ. ನಾವು ಇತರರಿಗೆ ಸಹಾಯ ಹಸ್ತವನ್ನು ಚಾಚುವುದಾಗಿದ್ದು ಇತರರಿಗೆ ಕೇಡು ಸಂಭವಿಸಿದಂತಹ ವ್ಯಕ್ತಿಗಳು ನಾವು ಆಗಿರದೆ ನಮ್ಮ ಮನಸ್ಸಿನಲ್ಲಿಯೂ ಸಹ ಕೆಟ್ಟ ಆಲೋಚನೆಗಳನ್ನು ನಾವು ಮಾಡಿಕೊಳ್ಳದೆ ಸುಮ್ಮನಿರಿಸುವಂತಹ ಗದರಿಸುವಂತಹ ಸ್ವರಗಳನ್ನು ಆಗಿರದೆ ಪ್ರೋತ್ಸಾಹ ನೀಡುವಂತಹ ಉತ್ತೇಜನ ಕೊಡುವಂತಹ ಸಕಾರಾತ್ಮಕ ಭಾವನೆಗಳು ಮಾತುಗಳು ನಮ್ಮೆಲ್ಲರಿಗೂ ಮಾಡಿಸುವ ಬಾತ್ಮಾಯಿಗೆ ಕಣ್ಣು ಕೊಟ್ಟಿದ್ದೀವಿ. ಇಂದು ನಮ್ಮ ಕಣ್ಣುಗಳನ್ನು ಈ ಬಾತ್ಮಾಯನ ಅದ್ಭುತ ಮೂಲಕವಾಗಿ ತೆರೆಸಿದೆ. ನಮ್ಮ ದೈಹಿಕ ಕಣ್ಣುಗಳು ತೆರೆಯಲ್ಪಟ್ಟಿದೆ, ನಮ್ಮ ಆಧ್ಯಾತ್ಮಿಕ ಕಣ್ಣುಗಳು ಸಹ ತೆರೆಯಲ್ಪಟ್ಟ ಕಾರಣ ನಮ್ಮ ಕಣ್ಣುಗಳಲ್ಲಿ ನಾವು ನಿನ್ನನ್ನೇ ದೃಷ್ಟಿಗೆ ನೋಡುವ ಹಾಗೆ, ನಿನ್ನನ್ನು ಮನಪೂರ್ವಕವಾಗಿ ಸೇರಿಸಿ ಮಾಡುವ ಹಾಗೆ, ನಿನ್ನನ್ನೇ ಧ್ಯಾನ ಮಾಡುವಂತಹ ಸ್ಮರಿಸುವಂತಹ ಭಕ್ತರು ನಾವು ರೂಪಿಸುವ ನಿನ್ನ ಶುಭ ಕೃಪೆಯನ್ನು ನಮ್ಮೆಲ್ಲರಿಗೂ ನಮ್ಮನ್ನು ಬಲಪಡಿಸಿ ಮುನ್ನಡೆಸಿ ಸಮಯದಲ್ಲಿ ಅನಾರೋಗ್ಯ ಸೋಂಕಿನಲ್ಲಿರುವುದು ನಿನ್ನ ಕೈಗೆ ಒಪ್ಪಿಸುತ್ತೇವೆ. ನಿನ್ನ ಸ್ವಸ್ಥ ಹಸ್ತವನ್ನು ಅವರ ಮೇಲೆ ಇಟ್ಟು ಅವರನ್ನು ಗುಣಪಡಿಸು. ಮಾನಸಿಕ ಶಾರೀರಿಕ ಆರೋಗ್ಯವನ್ನು ಸೌಖ್ಯವನ್ನು ಸ್ವಸ್ಥತೆಯನ್ನು ಹೊಂದಿ ಕೃತಕ ಭಾವನೆಯಲ್ಲಿ ನಾನು ಕಾಣಿಕೊಂಡು ನಿನ್ನ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳುವಾಗಿ ಮಾಡಿಸುವ ನಿನ್ನ ಅದ್ಭುತಗಳ ಮಹತ್ವಗಳನ್ನು ನಮ್ಮ ಜೀವಿತದಲ್ಲಿ ಇನ್ನಷ್ಟು ಹೆಚ್ಚಾಗಿ ಮಾಡುತ್ತ ನಿನ್ನ ಕೃಪೆಯ ನಮ್ಮನ್ನು ತುಂಬಿಸಿ ಬಲಪಡಿಸುವುದಾಗಿ ಪ್ರಭು ರಕ್ಷಕವಾಗಿರುವಂತ ನಜರೇತಿನ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡುತ್ತೇವೆ. ಇದರಿಂದ ನಾವು ಸಂಗೀತದಲ್ಲಿ 301ನೇ ಸಂಗೀತವನ್ನು ಮಾಡೋಣ. ಸಂಗೀತಗಳಲ್ಲಿ 301ನೇ ಸಂಗೀತ ಕ್ರೈಸ್ತರ ನಮ್ಮ ಮೇಲೆ ಇರುವ ಭಾರವು ದೊಡ್ಡದು ಧ್ಯಾನ ಮಾಡು. ರಾತ್ರಿ ಪ್ರಾರಂಭದ 3 ಚರಣಗಳನ್ನು ಮಾತ್ರ ಮಾಡೋಣ. 3 ಚರಣಗಳನ್ನು
ಕರುಣೆಯುಳ್ಳ ದೇವರ ಕೃಪಾಶ್ರಯವು ಆತನ ಹಸ್ತ ಪರಿಪಾಲನೆಯನ್ನು ನಾನು ಒಪ್ಪಿಸಿಕೊಡುತ್ತೇನೆ. ತಂದೆ ಕುಮಾರ ಪವಿತ್ರಾತ್ಮ ಸರ್ವಶಕ್ತ ದೇವರ ಆಶೀರ್ವಾದ ನಿಮ್ಮ ಸಂಗಡ ನಿತ್ಯ ಕಾಲದಲ್ಲಿ